ಇವತ್ತಿನ ಐಸಿರಿ ಆರೋಗ್ಯದಲ್ಲಿ ಬೆನ್ನು ಮೂಳೆ ಹಾಗೂ ನರರೋಗ ತಜ್ಞರಾದಂತಹ ಅವಿನಾಶ್ ಎಸ್ಕೆ ಇವರು ನಮ್ಮ ಜೊತೆಗಿದ್ದಾರೆ. ಮೈಗ್ರೇನ್ ಅಂದರೆ ಅರ್ಧ ತಲೆನೋವು ಅಂತ ಕನ್ನಡದಲ್ಲಿ ಹೇಳ್ತಾರೆ. ತುಂಬ ಜನಕ್ಕೆ ಬಹಳ ಕಾಮನ್ ಆಗಿರುತ್ತೆ, ಎಸ್ಪೆಷಲಿ ಯಂಗ್ ಪಾಪ್ಯುಲೇಷನ್ 20 ರಿಂದ 40 ವರ್ಷದ ಏಜಲ್ಲಿ ತುಂಬ ಕಾಮನ್ ಆಗಿರುತ್ತೆ. ಅರ್ಧ ತಲೆನೋವಿಗೆ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಇದೆ. ರೆಗ್ಯುಲರ್ ಆಗಿ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡ್ತೀವಿ. ಸ್ವಲ್ಪ ಒಂದು 2-3 ತಿಂಗಳು ಕೋರ್ಸ್ ಅಂತ ಬರುತ್ತೆ. ಈಗ ನಾವು ಟ್ಯಾಬ್ಲೆಟ್ ಕೊಟ್ಟಾಗ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಬಟ್ ಟ್ಯಾಬ್ಲೆಟ್ ನಿಲ್ಸಿದ್ಮೇಲೆ ಕೆಲವರಿಗೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ, ಕೆಲವರಿಗೆ ಮತ್ತೆ ಬರೋ ಚಾನ್ಸಸ್ ಇದೆ. ಸೊ ಅದ್ರ ಜೊತೆಗೆ ಇದನ್ನ ಮಾಡ್ಕೋತಾ ಹೋದ್ರೆ ಅವರಿಗೆ ಬೆಟರ್ ರಿಸಲ್ಟ್ ಸಿಗುತ್ತೆ. ತುಂಬಾ ಜನಕ್ಕೆ ಪ್ರಾಣಾಯಾಮ, ಯೋಗ ಇದರಿಂದನೂ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಸ್ಟ್ರೋಕ್ ಅನ್ನೋದು ಯಾಕಾಗುತ್ತೆ? ಇದು ಒಂದು ಏಜ್ ಆದ್ಮೇಲೆ 45 ಮೇಲೆ ಅನ್ನೋ ಒಂದು ಇದಿತ್ತು. ಈಗೆಲ್ಲ ತುಂಬಾ ಅರ್ಲಿ ಪೇಷಂಟ್ಸ್ ಬರ್ತಾ ಇದ್ದಾರೆ. ಕಾರಣಗಳು ಅಂತಂದ್ರೆ ಏಜ್ ಅಡ್ವಾನ್ಸಿಂಗ್ ಏನಿದ್ರೆ ಏಜ್ ಆದಂಗೆ BP, ಶುಗರ್, ಈ ಲೈಫ್ ಸ್ಟೈಲ್ಸ್, ತುಂಬಾ ಸ್ಮೋಕಿಂಗು, ಆಲ್ಕೋಹಾಲ್ ಪ್ರತಿಯೊಂದು ಕಾಂಟ್ರಿಬ್ಯೂಟ್ ಆಗುತ್ತೆ. ಎಲ್ಲದಕ್ಕೂ ಈಗ ಮೊಬೈಲ್ ಒಂದು ಬಂದ್ಬಿಟ್ಟಿದೆ. ರಾತ್ರಿ ಮಲಗಬೇಕಾದಾಗ ಮುಂಚೆ ಟೈಮ್ ಏನಿತ್ತು, ಈಗ ಟೈಮ್ ಅನ್ನೋದು ಆಲ್ಮೋಸ್ಟ್ ಎಲ್ಲರೂ 12-1 ಗಂಟೆ ತನಕ ಆದ್ರೂ ಮೊಬೈಲ್ ಕೂತ್ಕೋತಾರೆ. ಐಡಿಯಲಿ ನನ್ನ ಪ್ರಕಾರ 10 ರಿಂದ 8:30-9 ಗಂಟೆ ಅಷ್ಟೊತ್ತಿಗೆ ಊಟ ಮಾಡ್ಕೊಂಡ್ಬಿಟ್ಟು 10-11 ಗಂಟೆ ಅಷ್ಟೊತ್ತಿಗೆ ಮಲ್ಕೊಂಡ್ಬಿಡ್ಬೇಕು. ಅದನ್ನ ಒಂದು ರುಟೀನ್ ಮಾಡ್ಕೊಂಡ್ರೆ ನಿದ್ದೆನ ಯಾವಾಗ್ಲೂ ಒಂದು ಶೆಡ್ಯೂಲ್ ತರ ಇಟ್ಕೊಂಡಿರ್ಬೇಕು. ಈ ಟೈಮಿಂಗ್ ನಾನು ಮಲಗ್ಬಿಡ್ಬೇಕು. ಆ ಟೈಮ್ ದಾಟಿದ್ರೆ ನಿದ್ದೆ ಆಟೋಮೆಟಿಕ್ ಆಗಿ ಬರೋದಿಲ್ಲ. ಟ್ಯಾಬ್ಲೆಟ್ ಮಿಸ್ ಮಾಡಿಬಿಡಿ, ನಿದ್ದೆ ಚೆನ್ನಾಗಿ ಮಾಡಿ, ಊಟ ಮಾಡಿ. ಇದು 3 ಮಾಡೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ ಮೂರ್ಛೆ ರೋಗದ ಎಪಿಸೋಡ್ಸ್ ಮತ್ತೆ ಬರದಂಗೆ ನಾವು ಮಾಡ್ಕೋಬಹುದು. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಐಸಿರಿ ಟುಡೇ. ನಾನು ಪ್ರಿಯಾ. ಇವತ್ತಿನ ಐಸಿರಿ ಆರೋಗ್ಯದಲ್ಲಿ ಬೆನ್ನು ಮೂಳೆ ಹಾಗೂ ನರರೋಗ ತಜ್ಞರಾದಂತಹ ಅವಿನಾಶ್ ಎಸ್ಕೆ ಇವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಡಾಕ್ಟರ್ ನಮಸ್ತೆ. ನಮಸ್ತೆ ಡಾಕ್ಟರ್, ಮೊದಲನೇ ಪ್ರಶ್ನೆ, ಈ ಮೈಗ್ರೇನ್ ಅಂದರೆ ಏನು? ನಾರ್ಮಲಾಗಿ ಕೆಲವರಿಗೆ ತಿಂಗಳಲ್ಲಿ 1-2 ಸಲ ಈ ರೀತಿಯಾಗಿ ತಲೆನೋವು ಬರ್ತಾ ಇರುತ್ತೆ. ಸ್ವಲ್ಪ ಹತ್ತಿರ ತಲೆನೋವು ಶುರುವಾಗೋದು, ಒಂದು ಅರ್ಧ ಗಂಟೆ ಎಲ್ಲರೂ ಥಂಡಿಲಿ ಹೋಗಿ ಬಂದರೆ ತಲೆನೋವು ಶುರುವಾಗೋದು, ಅದು ಬಹಳ ಕಷ್ಟ ಅಂತ ಹೇಳ್ತಾರೆ. ಈಗ ಮೈಗ್ರೇನ್ ಅಂದರೆ ಅರ್ಧ ತಲೆನೋವು ಅಂತ ಕನ್ನಡದಲ್ಲಿ ಹೇಳ್ತಾರೆ. ತುಂಬ ಜನಕ್ಕೆ ಬಹಳ ಕಾಮನ್ ಆಗಿರುತ್ತೆ, ಎಸ್ಪೆಷಲಿ ಯಂಗ್ ಪಾಪ್ಯುಲೇಷನ್ 20 ರಿಂದ 40 ವರ್ಷದ ಏಜಲ್ಲಿ ತುಂಬ ಕಾಮನ್ ಆಗಿರುತ್ತೆ ಮೈಗ್ರೇನ್ ಅನ್ನೋದು. ಕಾರಣ ಏನು ಅಂತ ಅದಕ್ಕೆ ತುಂಬ ಥಿಯರೀಸ್ ಇದೆ. ಎಕ್ಸಾಕ್ಟ್ ಕಾರಣ ಯಾವುದು ಅಂತ ಇನ್ನೂ ಇದಿಲ್ಲ. ತುಂಬ ಕಾಮನ್ ಆಗಿರೋದು ನಮ್ಮ ರಕ್ತನಾಳದಲ್ಲಿ ರಕ್ತ ಸಂಚಾರ ಆ ಟೈಮಲ್ಲಿ ಜಾಸ್ತಿಯಾಗಿ ಕೆಲವು ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಹೇಳ್ತೀವಿ. ಈಗ ನಮ್ಮ ಬಾಡಿಲಿ ಹೆಂಗೆ ಹಾರ್ಮೋನ್ಸ್ ಇರುತ್ತಲ್ಲ ಆ ಥರ ಅವು ಕೆಲವು ಫಂಕ್ಷನ್ ಮಾಡಿಕೊಂಡು ರಕ್ತ ಸಂಚಾರ ಜಾಸ್ತಿಯಾಗಿ ಆಗುವಂಥ ಒಂದು ಇದು ತುಂಬ ಥಿಯರೀಸ್ ಇದೆ. ಯಾವುದೂ ಪ್ರೂವ್ ಇಲ್ಲ, ತುಂಬ ಎಕ್ಸೆಪ್ಟೆಡ್ ಇರೋದು ಇದೆ. ಅರ್ಧ ತಲೆನೋವು ಅಂತ ಹೇಳ್ತೀವಿ. ತುಂಬ ಜನಕ್ಕೆ ಬರುತ್ತೆ. ಅದು ಯೂಶ್ವಲಿ ಡಿಪೆಂಡ್ ಆಗೋವಂಥದ್ದು ನಿಮಗೆ ತುಂಬ ಜನಕ್ಕೆ ವಾರಕ್ಕೆ 2-3 ಸರಿ ಬರುತ್ತೆ. ಕೆಲವರು ದಿನ ಎಲ್ಲ ಇದೆ ಅಂತಾರೆ, ಕೆಲವರು ತಿಂಗಳಿಗೆ 2-3 ಸರಿ ಇದೆ ಅಂತಾರೆ. ತಲೆನೋವಿಗೆ ಮಾತ್ರೆ ತೊಗೊಂಡು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಬಟ್ ತುಂಬ ರೆಗ್ಯುಲರ್ ಬಂದವರಿಗೆ ಮ್ಯಾನೇಜ್ ಮಾಡೋದು, ಬರೀ ನೋವಿನ ಮಾತ್ರೆ ತೊಗೊಂಡು ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಾ ಹೋಗುತ್ತೆ. ಸೊ ಅರ್ಧ ತಲೆನೋವಿಗೆ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಇದೆ. ರೆಗ್ಯುಲರ್ ಆಗಿ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡ್ತೀವಿ. ಸ್ವಲ್ಪ ಒಂದು 2-3 ತಿಂಗಳು ಕೋರ್ಸ್ ಅಂತ ಬರುತ್ತೆ. ಯೂಶ್ವಲಿ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ತುಂಬ ಇಂಪಾರ್ಟೆಂಟು ಮೈಗ್ರೇನ್ಗೆ ಟ್ರೀಟ್ಮೆಂಟು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಹೇಳ್ತೀವಿ. ಏನು ಲೈಫ್ ಸ್ಟೈಲ್ ಮಾಡಿಫಿಕೇಷನ್? ಮೈಗ್ರೇನ್ಗೆ ತುಂಬ ಜನಕ್ಕೆ ಪ್ರೆಸಿಪಿಟೇಟಿಂಗ್ ಅಂದರೆ ಅವ್ರು ಪರ್ಟಿಕ್ಯುಲರ್ ಏನೋ ಒಂದು ಮಾಡಿದಾಗ ಅದು ಜಾಸ್ತಿ ಆಗೋದು. ತುಂಬ ಕಾಮನ್ ಆಗಿ ನಿದ್ದೆ ಸರಿಯಾಗಿ ಆಗಿಲ್ಲ ಅಂದರೆ, ತುಂಬ ಜನಕ್ಕೆ ಬಿಸಿಲಿಗೆ ಹೋದರೆ ಆಗುತ್ತೆ. ತುಂಬ ಜನಕ್ಕೆ ಇನ್ನು ಊಟ ಟೈಮಿಂಗ್ ಮಾಡಲಿಲ್ಲ ಅಂತಂದರೆ ಗ್ಯಾಸ್ಟ್ರೈಟಿಸ್ ಆಗಿ ಆಗುವಂಥದ್ದು. ಈ ಥರ ತುಂಬ ಫ್ಯಾಕ್ಟರ್ಸ್ ಇದೆ. ಸೊ ನಾನು ಯೂಶ್ವಲಿ ಮೈಗ್ರೇನ್ ಅಂತ ನನ್ನ ಹತ್ರ ಬಂದ ಪೇಷಂಟ್ಸ್ಗೆ ಟ್ಯಾಬ್ಲೆಟ್ಸ್ ಕೊಡ್ತೀನಿ. ಅದ್ರ ಜೊತೆಗೆ ನಾನು ಹೇಳೋದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ನಿಮಗೆ ಯಾವುದು ಬರುತ್ತೆ ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಅದನ್ನು ಈಗ ಕೆಲವು ಅನಿವಾರ್ಯ ಇರುತ್ತೆ. ಈಗ ಕೆಲವು ಬಿಸಿಲಲ್ಲಿ ಹೋಗಲೇಬೇಡಿ ಅಂತಂದರೆ ಹೋಗಲೇಬೇಡಿ ಅಂತ ಹೇಳಕ್ಕೆ ಬರೋಲ್ಲ. ಕೆಲವು ಇರುತ್ತೆ, ಆದಷ್ಟು ಅವಾಯ್ಡ್ ಮಾಡಿ. ಸೊ ಅದರಿಂದ ನಿಮ್ಮ ಫ್ರೀಕ್ವೆನ್ಸಿ ಅಂದರೆ ವಾರಕ್ಕೆ 3 ದಿನ ಬರೋದನ್ನ ತಿಂಗಳಿಗೆ 3 ದಿನ ಮಾಡಿಕೊಂಡ್ರೆ ಅದರಿಂದ ಕಡಿಮೆ ಆಗುತ್ತೆ. ಈಗ ನಾವು ಟ್ಯಾಬ್ಲೆಟ್ ಕೊಟ್ಟಾಗ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಬಟ್ ಟ್ಯಾಬ್ಲೆಟ್ ನಿಲ್ಸಿದ್ಮೇಲೆ ಕೆಲವರಿಗೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ, ಕೆಲವರಿಗೆ ಮತ್ತೆ ಬರೋ ಚಾನ್ಸಸ್ ಇದೆ. ಸೊ ಅದ್ರ ಜೊತೆಗೆ ಇದನ್ನು ಮಾಡ್ಕೋತಾ ಹೋದರೆ ಅವರಿಗೆ ಬೆಟರ್ ರಿಸಲ್ಟ್ ಸಿಗುತ್ತೆ. ತುಂಬ ಜನಕ್ಕೆ ಪ್ರಾಣಾಯಾಮ, ಯೋಗ ಇದರಿಂದನೂ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಎಲ್ಲರಿಗೂ ಇವನ್ನೆಲ್ಲ ಹೇಳ್ತೀನಿ. ನಿಮ್ಗೆ ಯಾವುದಕ್ಕೆ ಬರುತ್ತೆ ಅದನ್ನು ಅವಾಯ್ಡ್ ಮಾಡಿ. ಪ್ಲಸ್ ನಿದ್ದೆ, ಊಟ ತುಂಬ ಇಂಪಾರ್ಟೆಂಟು. ಪ್ಲಸ್ ಅದರ ಜೊತೆಗೆ ಈ ಪ್ರಾಣಾಯಾಮ, ಯೋಗ ಅವನ್ನು ಮಾಡಿ ಅಂತ ನಾನು ಆದಷ್ಟು ಅಡ್ವೈಸ್ ಮಾಡ್ತೀನಿ. ಇನ್ನು ತುಂಬ ಜನಕ್ಕೆ ತಲೆನೋವು ಅಂತ ಬಂದಾಗ ನಾನು ನನ್ನ ಕಡೆಯಿಂದ ಹೇಳೋದು BP ಚೆಕ್ ಮಾಡ್ಕೊಳ್ಳಿ. BP ತುಂಬ ಜನಕ್ಕೆ BP ಜಾಸ್ತಿ ಇರುತ್ತೆ. BP ನೋಡ್ದಲ್ಲೇ ಬೇರೆ ಏನೇನೋ ನೋಡಿಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋದು. BP ಫಸ್ಟ್ ನೋಡ್ಕೊಳ್ಳಿ ಅಂತ ನಾನು ಹೇಳೋದು.
ತುಂಬ ಜನಕ್ಕೆ ಮೈಗ್ರೇನ್ ಅಂತ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ, ಬಟ್ ಸಿಂಪಲ್ ಬಿ ಪಿ ಜಾಸ್ತಿ ಇರುತ್ತೆ. ಬಿ ಪಿ ಕಂಟ್ರೋಲ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಇದಾಗುತ್ತೆ. ಆ್ಯಂಡ್ ಅದರ್ವೈಸ್ ನಾನು ಹೇಳಿದ್ದು ಬಾಕಿ ಲೈಫ್ ಸ್ಟೈಲ್ ಏನೇನು ಫ್ಯಾಕ್ಟರ್ಸು ಮೈಗ್ರೇನ್ ಅಂತಲೇ ಇದಾದವರಿಗೆ ಇದು ಮಾಡ್ತೀವಿ. ಆಕ್ಚುಲಿ ಸಿಂಪಲ್ ಆಗಿದೆ ಇದು, ತಿಳ್ಕೊಳ್ಬೇಕು ಅಂದ್ರೆ ಅರ್ಥ ಮಾಡ್ಕೊಳ್ಳೋದಾದ್ರೆ ತುಂಬಾ ಸಿಂಪಲ್ ಅಲ್ಲ, ಸಿಂಪಲ್ ಆಗಿದೆ. ಬಟ್ ಕೆಲವರಿಗೆ ಇವನ್ ಆಫ್ಟರ್ ಟ್ರೀಟ್ಮೆಂಟ್ ತುಂಬ ಇದಾಗುತ್ತೆ. ಅದ್ರ ಜೊತೆಗೆ ಇದನ್ನೆಲ್ಲ ಮಾಡಿಕೊಂಡು ಯೂಶಲಿ ಕಂಟ್ರೋಲಿಗೆ ಬರುತ್ತೆ. ಹೌದು, ನಿಮಗೆ ಬಿಸಿಲಿಗೆ ಹೋದ್ರೆ ತಲೆನೋವು ಬರುತ್ತೆ ಅನ್ನೋದಾದ್ರೆ ಸ್ವಲ್ಪ ಬಿಸಿಲನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಕೆಲವರಿಗೆ ಊಟ ತಿಂಡಿ ತಿಂದಿಲ್ಲ ಅಂದ್ರೆ ತಲೆನೋವು ಫುಲ್ ಶುರು ಆಗುತ್ತೆ, ಊಟ ಮಾಡಿದ ತಕ್ಷಣ ಕಡಿಮೆ ಆಗುತ್ತೆ. ಅದವ್ರಿಗೆ ಗೊತ್ತಿರುತ್ತೆ ಆದ್ರೂ ಮಾಡಲ್ಲ. ಅದು ನಾವು ಏನು ಮಾಡಕ್ ಬರಲ್ಲ. ಕೆಲವು ನಾವು ಹೇಳಿದ್ರು ಮೆಡಿಕಲ್ಗೆ ಹೋಗಿ ಮಾತ್ರೆ ತಗೊಳ್ಳೋದು, ಹಾಕೊಳ್ಳೋದು, ಟ್ಯಾಬ್ಲೆಟ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಡಾಕ್ಟರ್, ಮುಂದಿನ ಪ್ರಶ್ನೆ, ಏನಾದರೂ ಕೆಲಸ ಮಾಡೋದಕ್ಕಿಂತ ಮುಂಚೆ ಅಥವಾ ಏನಾದರೂ ಬರೆಯೋದಕ್ಕಿಂತ ಮುಂಚೆ ಕೈ ಕಾಲು ನಡುಗೋದು, ಸ್ವಲ್ಪ ಜಾಸ್ತಿ ನಿಂತರೆ ಕಾಲು ನಡುಗೋದಕ್ಕೆ ಶುರುವಾಗೋದು, ಈ ರೀತಿಯಾದಂತಹ ಸಮಸ್ಯೆಗಳು, ಇದಕ್ಕೂ ನರಕ್ಕೂ ಏನಾದರೂ ಸಂಬಂಧ? ಕೈ ಕಾಲು ಅಥವಾ ನಡುಗೋದು ಅನ್ನೋದು ತುಂಬ ಜನಕ್ಕೆ ಬರುತ್ತೆ. ವಯಸ್ಸಾದಮೇಲೆ ಸ್ವಲ್ಪ ಕಾಮನ್ನು. ಡೆಫಿನೆಟ್ಲಿ ವಯಸ್ಸಾದಮೇಲೆ ನರಗಳು ಈಗ ನಾವು ಮುಂಚೆ ಈಗ ಯಂಗಾಗಿರೋದಕ್ಕೂ ಓಲ್ಡ್ ಆಗಿರೋದಕ್ಕೂ ತುಂಬ ಚೇಂಜಸ್ ಆಗುತ್ತೆ, ನಮ್ಮ ಬಾಡಿಲೂ ತುಂಬ ಚೇಂಜಸ್ ಆಗುತ್ತೆ. ಸೊ ಡೆಫಿನೆಟ್ಲಿ ನರಗಳು ಸ್ವಲ್ಪ ವೀಕ್ನೆಸ್ ಅಂತ ಬರುತ್ತೆ. ಸೊ ತುಂಬ ಕಾರಣಗಳಿದೆ ಕೈ ಕಾಲಿಗೆ ನಡುಗೋದಕ್ಕೆ ಅಂತ. ಒಂದು ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಯಂಗರ್ ಪೇಷಂಟ್ಸಲ್ಲಿ ಎಲ್ಲ ಥೈರಾಯ್ಡ್ ಇದ್ದರು, ಥೈರಾಯ್ಡಲ್ಲಿ ಏನೇ ತೊಂದರೆ ಇದ್ರು, ಹೈಪರ್ ಥೈರಾಯ್ಡ್ಸ್ ಅಂದರೆ ಥೈರಾಯ್ಡಿಂದ ಸ್ವಲ್ಪ ಆ್ಯಕ್ಷನ್ ಜಾಸ್ತಿ ಆಗೋದು, ಅದಾದರೂ ತುಂಬ ಜನಕ್ಕೆ, ಅದು ಯಂಗಲ್ಲೇ ಇರಲಿ ಓಲ್ಡಲ್ಲೇ ಇರಲಿ, ತುಂಬ ಆ ಥರ ಆದರೂ ಕೈ ಕಾಲು ನಡುಗೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವರಿಗೆ ಆ್ಯಂಗ್ಸೈಟಿ ಸ್ಟ್ರೆಸ್ ಆದರೆ ತುಂಬ ಜನಕ್ಕೆ ಕೈ ಕಾಲು ನಡುಗುತ್ತೆ. ಅದು ಯಾರಿಗೆ, ಅದಕ್ಕೇನು ಏಜ್ ಅಂತಿಲ್ಲ, ಯಾರಿಗಾದರೂ ಆಗುತ್ತೆ. ಇನ್ನು ಕೆಲವ್ರಿಗೆ ಎಸೆನ್ಷಿಯಲ್ ಟ್ರೈಮರ್ಸ್ ಅಂತ ಹೇಳ್ತೀವಿ. ಎಸೆನ್ಷಿಯಲ್ ಟ್ರೈಮರ್ಸ್ ಅಂತಂದರೆ ವಯಸ್ಸಾದಂಗೆ ಸ್ವಲ್ಪ ಅದೇ ಹೇಳೋದ್ನಲ್ಲ, ನರ ವೀಕ್ನೆಸ್ ಆಗುವಂಥದ್ದು. ಅವಕ್ಕೆಲ್ಲ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಬೇಕು ಅಂತಲ್ಲ. ಕೆಲವನ್ನ ಆ್ಯಂಗ್ಸೈಟಿ ಕಂಟ್ರೋಲ್ ಮಾಡಿಕೊಂಡು, ಕೆಲವು ಮ್ಯಾನೇಜಬಲ್, ನಾನು ಹಾಗೆ ವರ್ಕ್ ಮಾಡ್ತೀನಿ, ಕೆಲಸ ಮಾಡ್ಬೋದು, ನಡೀತಾ ಇದೆ ಅಂದರೆ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಬೇಕಾಗಲ್ಲ. ಕೆಲವರಿಗೆ ಆಗೋದಿಲ್ಲ, ಕೆಲಸ ಮಾಡೋಕ್ಕೆ ಹೋದಾಗ ತುಂಬ ಕಷ್ಟ ಆಗ್ತಾ ಹೋಗುತ್ತೆ, ಆವಾಗ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಇನ್ನು ಕೆಲವು ವಯಸ್ಸಾದಮೇಲೆ ಪಾರ್ಕಿನ್ಸಾನಿಸಮ್ ಅಂತ ಒಂದು ಕಾಯಿಲೆ ಬರುತ್ತೆ. ಅದು ನಮ್ಮ ಬಾಡಿಲಿರೋ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಬ್ರೈನಲ್ಲಿ ಡೋಪಮಿನ್ ಅಂತ ಬರುತ್ತೆ, ಅದರಲ್ಲಿ ಚೇಂಜಸ್ ಆಗೋದ್ರಿಂದ ಆ ಥರ ಆಗುತ್ತೆ. ಸೊ ಆ ಥರ ಕಾಯಿಲೆಗಳಿಗೆ ಬಂದರೆ ಅದಕ್ಕೆ ಸಪ್ರೇಟ್ ಟ್ರೀಟ್ಮೆಂಟ್ ಬರುತ್ತೆ. ಅದಕ್ಕೂ ಈ ಥರ ನಡುಕುಗಳೆಲ್ಲ ಬರುತ್ತೆ. ಈ ನಡುಕದಲ್ಲೂ ಬೇರೆ ಬೇರೆ ಥರ ನಡುಕುಗಳು ಬರುತ್ತೆ. ಕೈಕಾಲು ನಡುಕದಲ್ಲಿ ಅದನ್ನು ನಾವು ನೋಡಿ ಬೇರೆ ಟೆಸ್ಟ್ ಮಾಡಿಕೊಂಡು ಇದು ಮಾಡ್ಕೋತೀವಿ. ಇನ್ನು ಇದು ಬಿಟ್ಟು ಯೂಶ್ವಲಿ ಥೈರಾಯ್ಡ್ದು ಏನಾರು ಇದ್ದರೆ ಥೈರಾಯ್ಡ್ ಮೆಡಿಸಿನ್ಸ್ ಎಲ್ಲ ಕೊಟ್ಟರೆ ಯೂಶ್ವಲಿ ಸರಿಯಾಗುತ್ತೆ. ಆ್ಯಂಗ್ಸೈಟಿಗಿದ್ದರೆ ಯೂಶ್ವಲಿ ಆ್ಯಂಗ್ಸೈಟಿ ಟ್ಯಾಬ್ಲೆಟ್ಸ್ ಆ ಥರ ಯೂಶ್ವಲಿ ಇದನ್ನ ಸರಿ ಮಾಡ್ಕೋತೀವಿ. ಇನ್ನು ಕೆಲವು ಸಣ್ಣ ಮೆದುಳಲ್ಲಿ ಏನಾದ್ರು ತೊಂದರೆ ಇದ್ದರು, ಸಣ್ಣ ಮೆದುಳು ಅಂತ ಸೆರೆಬೆಲ್ಲಮ್ ಅಂತ ಹೇಳ್ತೀವಿ, ಸಣ್ಣ ಮೆದುಳಲ್ಲಿ ಕೆಲವು ಟೈಮು ಸಣ್ಣ ಮೆದುಳದು ಸ್ಟ್ರೋಕ್ ಆಗೋದು ಅಥವಾ ಅಲ್ಲಿ ಬ್ಲೀಡಿಂಗ್ ಆಗೋದು ಅಥವಾ ಗಡ್ಡೆ ಇದ್ದರೆ ಅದರಿಂದನೂ ಕೆಲವು ಥರ ಬರುತ್ತೆ, ಕೈಕಾಲು ನಡುಗೋದು ಬರುತ್ತೆ. ಯಾವ್ಯಾವ ಕಾರಣ ಏನು ಅಂತ ನಾವು ಪರೀಕ್ಷೆ ಮಾಡಿ ನೋಡಿ ಯೂಶ್ವಲಿ ಅದ್ರ ಮೇಲೆ ಟ್ರೀಟ್ಮೆಂಟ್ ಕೊಡ್ಬೋದು. ಓಕೆ ಡಾಕ್ಟರ್, ಈಗ ನೀವು ಹೇಳಿದ್ರಿ ಸ್ಟ್ರೋಕ್ ಅಂತ ಹೇಳಿಬಿಟ್ಟು, ಯಾವುದೇ ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದರೆ 100% ಕ್ಯೂರ್ ಆಗುವಂತಹ ಚಾನ್ಸ್ ಇದೆಯಾ? ಈಗ ಸ್ಟ್ರೋಕ್ ಅಂದರೆ ಕಂಪೇರ್ ಟು 10-20 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈಗ ತುಂಬ ಚೆನ್ನಾಗಿದೆ ಟ್ರೀಟ್ಮೆಂಟು. 100% ರಿಕವರಿ. ಈಗ ನರದಲ್ಲಿ ಒಂದು ಸರಿ ಡ್ಯಾಮೇಜ್ ಆದಮೇಲೆ ರಿಕವರಿ ಅನ್ನೋದು ಬರೋದಿಲ್ಲ. ಬಟ್ ಉಳಿದಿದ್ದ ಪಾರ್ಟ್ ಏನಿರುತ್ತೆ ಅದು ಇನ್ನು ಉಳಿದಿರೋ ಡ್ಯಾಮೇಜ್ ಆಗಿರೋ ಪಾರ್ಟ್ನ ಅದಕ್ಕೆ ಹೆಲ್ಪ್ ಮಾಡ್ಕೋತಾ ರಿಕವರಿ ಬರುತ್ತೆ. ಆ್ಯಂಡ್ ನೀವು 100% ರಿಕವರಿ ಅನ್ನೋದೇನಿದೆ ಅದು ನಾವು ನೋಡಬೇಕಾಗತ್ತೆ. ಅವರಿಗೆ ಎಷ್ಟರ ಮಟ್ಟಿಗೆ ಸ್ಟ್ರೋಕ್ ಆಗಿರುತ್ತೆ. ಕೆಲವರಿಗೆ ಸಣ್ಣ ಪುಟ್ಟ ಸ್ಟ್ರೋಕ್ ಆಗಿರುತ್ತೆ. ಸಣ್ಣ ಪುಟ್ಟ ಸ್ಟ್ರೋಕ್ ಆಗಿರೋರು ಯೂಶ್ವಲಿ ಇಂಪ್ರೂವ್ ಆಗ್ತಾರೆ ಅದಾದಮೇಲೆ ಫಿಸಿಯೋಥೆರಪಿ ಅಂತೆಲ್ಲ ಬರುತ್ತೆ. ನಾವು ಅದನ್ನು ಹೇಳ್ತೀವಿ. ತುಂಬ ಜನ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಹೋಗ್ತಾರೆ, ಫಿಸಿಯೋಥೆರಪಿ ಮಾಡಿಸಲ್ಲ. ನಾವು ಹೇಳಿದ್ದು ಫಿಸಿಯೋಥೆರಪಿ ಅನ್ನೋದು ಭಾಳ ಇಂಟೆಗ್ರಲ್ ಪಾರ್ಟ್ ಆಫ್ ನಮ್ಮ ಈ ನ್ಯೂರೋ ಸಿಸ್ಟಮ್ಗೆ ಏನಿದೆ, ನಮ್ಮದು ನರ್ವಸ್ ಸಿಸ್ಟಮ್ಗೆ ತುಂಬ ಇಂಪಾರ್ಟೆಂಟು ಫಿಸಿಯೋಥೆರಪಿ, ಎಕ್ಸಸೈಸಸ್ ಏನಿದೆ. ಸ್ಟ್ರೋಕ್ ಆದಮೇಲೆ ಇವೆಲ್ಲ ಅದಕ್ಕೆ ಅಂತಲೇ ಸಪ್ರೇಟ್ ಈಗ ಸ್ಟ್ರೋಕ್ ರಿಹ್ಯಾಬಿಲಿಟೇಷನ್ ಅಂತಲೇ ಬಂದಿದೆ. ಅಂದರೆ ಫಿಸಿಯೋಥೆರಪಿ ಇರ್ಬೋದು, ಸ್ಪೀಚ್ ರಿಹ್ಯಾಬಿಲಿಟೇಷನ್ ಅಂತ ತುಂಬ ಥರದ್ದು ಬೇರೆ ಇದೆ. ಈಗ ಮಾತು ಎಡಗಡೆ ಭಾಗದಲ್ಲಿ ಡ್ಯಾಮೇಜ್ ಆದರೆ ಮಾತು ಹೋಗುತ್ತೆ, ನೆನಪಿನ ಶಕ್ತಿ ಹೋಗುತ್ತೆ, ಈ ಥರ ಎಲ್ಲ ಇರುತ್ತೆ. ಬಟ್ ಅದು ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ. ಸಣ್ಣ ಪುಟ್ಟ ಡ್ಯಾಮೇಜ್ಗಳು ಯೂಶ್ವಲಿ ಮೋಸ್ಟ್ ಆಫ್ ದ ಟೈಮ್ ರಿಕವರ್ ಆಗುತ್ತೆ. ತುಂಬ ದೊಡ್ಡದಾಗಿದ್ದರೆ ರಿಕವರಿ ಆಗುತ್ತಾ ಅಂತ ಹೇಳೋದು ಕಷ್ಟ. ಬಟ್ ಹಂಗಂತ ಹೇಳ್ಬಿಟ್ಟು ಸ್ಟ್ರೋಕಿಗೆ ಟ್ರೀಟ್ಮೆಂಟ್ ಸರಿ ತುಂಬ ದೊಡ್ಡದಾಗಿದ್ದಿಲ್ಲ, ಟ್ರೀಟ್ಮೆಂಟ್ ಮಾಡಿಸ್ದಂಗೆ ಇರ್ಬೋದು, ಆ ಥರ ಬರೋಲ್ಲ. ಅದು ಏನೇ ಇದ್ದರೂ ನಾವು ಟ್ರೀಟ್ಮೆಂಟ್ ಮಾಡಿಬಿಟ್ಟು ಮುಂದೆ ನೋಡ್ತಾ ಹೋಗಬೇಕಾಗತ್ತೆ.
ಅದಕ್ಕೆ ಅಂತ ಪ್ರೋಸೆಸ್ ಇದೆ, ಆ ಪ್ರೋಸೆಸ್ನೆಲ್ಲ ಮಾಡ್ಕೋತಾ ನಾನು ಅದನ್ನೇ ಹೇಳ್ತಾ ಇರೋದು. ಈಗ 10-20 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈಗ ತುಂಬ ಅಡ್ವಾನ್ಸ್ಡ್ ಆಗಿದೆ. ಸ್ಟ್ರೋಕ್ ರಿಹ್ಯಾಬಿಲಿಟೇಷನ್ ಅನ್ನೋದೆಲ್ಲ ಬಂದಿರೋದ್ರಿಂದ ಹೋಗ್ತಾ ಇನ್ನೂ ತುಂಬ ಚೇಂಜಸ್ ಇದೆ. ಮೆಡಿಸಿನಲ್ಲೂ ಅಷ್ಟೇ. ಈಗ ಸ್ಟ್ರೋಕ್ ಆದರೆ ವಿದಿನ್ 4.5 hours ಬಂದರೆ ಅದಕ್ಕೆ ಅಂತ ಸಪ್ರೇಟ್ ಇಂಜೆಕ್ಷನ್ ಕೊಡ್ತೀವಿ. ಯಾರು ಸೂಟಬಲ್ ಕ್ಯಾಂಡಿಡೇಟ್ಸ್ ಅಂತ ಅದನ್ನೆಲ್ಲ ನೋಡಿಕೊಂಡು ಕೊಟ್ಟರೆ ಇಮಿಡಿಯೇಟ್ಲಿ ತುಂಬ ಪೇಷಂಟ್ಸ್ಗೆ ಇಮಿಡಿಯೇಟ್ ಏನು ಕಂಪ್ಲೀಟ್ ವೀಕ್ನೆಸ್ ಇರುವಂಥವ್ರು ಇಮಿಡಿಯೇಟ್ ಕೈ ಕಾಲು ಆಡಿಸೋವಂಥದ್ದು ಇದೆ. ಅದು ಎಗೇನ್ ಮತ್ತೆ ಬರುತ್ತೆ ಅದರಲ್ಲಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು. ಇನ್ನು ಕೆಲವರಿಗೆ ಹೆಂಗೆ ಹಾರ್ಟಲ್ಲೆಲ್ಲ ಸ್ಟೆಂಟ್ ಹಾಕ್ತಾರೆ ಅದೇ ಥರ ಬ್ರೈನಲ್ಲೂ ಸ್ಟೆಂಟ್ ಹಾಕೋದೆಲ್ಲ ಇದೆ. ಸೊ ಅದೆಲ್ಲ ಲೈಕ್ ಪೇಷಂಟ್ ಟು ಪೇಷಂಟ್ ನೋಡಿಕೊಂಡು ನಾವು ಡಿಸೈಡ್ ಮಾಡ್ತೀವಿ. ತುಂಬ ಅಡ್ವಾನ್ಸ್ ಆಗಿದೆ ಕಂಪೇರ್ ಟು ಮುಂಚೆಗೆ ಕಂಪೇರ್ ಮಾಡಿದ್ರೆ. ಸ್ಟ್ರೋಕ್ ಟ್ರೀಟ್ಮೆಂಟು ಅಥವಾ ಟ್ರೀಟ್ಮೆಂಟ್ ಆದಮೇಲೆ ಕೈಕಾಲು ವೀಕ್ನೆಸ್ ಏನಾಗಿದೆ ಅದನ್ನು ಇಂಪ್ರೂವ್ ಮಾಡೋಕ್ಕೆ ತುಂಬ ಥರದ್ದು ಟ್ರೀಟ್ಮೆಂಟ್ ಬಂದಿದೆ ಈಗೆಲ್ಲ. ಓಕೆ ಡಾಕ್ಟರ್, ಈ ಸ್ಟ್ರೋಕ್ ಅನ್ನೋದು ಯಾಕಾಗುತ್ತೆ? ಸ್ಟ್ರೋಕ್ ಅನ್ನೋದು ಯಾಕೆ ಆಗುತ್ತೆ ಅಂತ ಅಂದರೆ ಮುಂಚೆ ಎಲ್ಲ ಯೂಶ್ವಲಿ ಇದು ಒಂದು ಏಜ್ ಆದಮೇಲೆ 45 ಮೇಲೆ ಅನ್ನೋ ಒಂದು ಇದಿತ್ತು. ಈಗೆಲ್ಲ ತುಂಬ ಅರ್ಲಿ ಪೇಷಂಟ್ಸು ಬರ್ತಾ ಇದ್ದಾರೆ. ಬಟ್ ಕಾರಣಗಳು ಅಂತಂದರೆ ಏಜ್ ಅಡ್ವಾನ್ಸಿಂಗ್ ಏನಿದೆ, ಏಜ್ ಆದಂಗೆ BP, ಶುಗರು, ಅದು ಬಿಟ್ಟರೆ ನಮ್ಮ ಈ ಲೈಫ್ ಸ್ಟೈಲ್ಸು ತುಂಬ ಸ್ಮೋಕಿಂಗು, ಆಲ್ಕೋಹಾಲು ಪ್ರತಿಯೊಂದು ಕಾಂಟ್ರಿಬ್ಯೂಟ್ ಆಗುತ್ತೆ. ಈ ಸ್ಮೋಕಿಂಗು ಆಲ್ಕೋಹಾಲ್ ಇವೆಲ್ಲ ಏನಿದೆ ಅವನ್ನ ಇದು ಮಾಡ್ತಾ ಹೋದರೆ ಅರ್ಲಿ ಏಜಲ್ಲಿ ಆಗೋ ಚಾನ್ಸಸ್ ಜಾಸ್ತಿ. ಇನ್ನೂ ಒಂದು ಕೊಲೆಸ್ಟ್ರಾಲ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು. ಸೊ ಇವೆಲ್ಲವಕ್ಕೂ ನಮ್ಮ ಹಿಂಗೆ ಈ ಸ್ಟ್ರೋಕ್ನ ಸಿಂಪಲಾಗಿ ಹೇಳಬೇಕಂದ್ರೆ ಹಾರ್ಟಿಗೆ ಹೆಂಗೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಲ್ಲ, ಇದನ್ನು ಒಂದು ಸಿಂಪಲ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಬ್ರೈನ್ ಅಟ್ಯಾಕ್ ಅಂತ ಹೇಳ್ಬೋದು ಆ್ಯಕ್ಚುಲಿ. ಸೊ ಆಲ್ಮೋಸ್ಟ್ ಎರಡಕ್ಕೂ ಒಂದೇ ಥರ ಫ್ಯಾಕ್ಟರ್ಸು, BP, ಶುಗರು, ಕೊಲೆಸ್ಟ್ರಾಲು ಏನು ಹಾರ್ಟಿಗೆ ಏನೇನು ತೊಂದರೆ ಮಾಡ್ತಾವೆ ಅವೇ ಇವು ಬ್ರೈನಿಗೂ ಅದೇ ತೊಂದರೆ ಮಾಡುತ್ತೆ. ಸೊ ಅವನ್ನ ನಾವು ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು BP ಇರೋರು BP ಕಂಟ್ರೋಲ್ ಮಾಡಿಕೊಂಡು, ತುಂಬ ಪೇಷಂಟ್ಸ್ಗಳು ಒಂದು ಸಿಂಪಲ್ BP ಮಾತ್ರೆ ತೊಗೊಳ್ಳಿ ಅಂದರೆ ಅವ್ರ ಪಾಡಿಗೆ ಅವ್ರ ಮಧ್ಯೆ ನಿಲ್ಲಿಸೋಗಿರ್ತಾರೆ. ಸ್ವಲ್ಪ ದಿನ ತೊಗೊಂಡು ಸ್ವಲ್ಪ ದಿನ ನಿಲ್ಲಿಸ್ಕೊಂಡು ಮತ್ತೆ ತೊಂದರೆ ಮಾಡ್ಕೊಂಡ್ಬರ್ತಾರೆ. ಯಾಕೆ ನಿಲ್ಲಿಸಿದ್ರಿ ಅಂದರೆ ಸರ್ ನಾರ್ಮಲ್ ಆಯಿತು ಅಂತಾರೆ. ಯಾರನ್ನು ಕೇಳಿದ್ರೆ ಡಾಕ್ಟ್ರ್ ಹೇಳಿದ್ರೆ ಇಲ್ಲ ಸರ್ ನಾವೇ ನಿಲ್ಲಿಸಿದ್ವಿ ಅಂತ ಹೇಳ್ತಾರೆ. ಸೊ ಇವೆಲ್ಲ ತುಂಬ ಸರಿ. ಆ್ಯಂಡ್ ಗೂಗಲಲ್ಲಿ ನೋಡಿ ಅದೇನೋ ಮಾಡಿದೆ ಇನ್ನೂ ಏನೇನೋ ಅವೆಲ್ಲ ಇರುತ್ತೆ. ಲೈಕ್ ನಿಲ್ಲಿಸ್ಬೇಕಾದ್ರೆ ನಾವೇ ನಿಲ್ಲಿಸ್ತೀವಿ, ನಿಲ್ಲಿಸಬಾರ್ದಂತ ಏನಿಲ್ಲ. ಬಟ್ ಕೆಲವನ್ನ ನಿಲ್ಸಂಗಿರಲ್ಲ, ಅದನ್ನೆಲ್ಲ ನೋಡ್ತೀವಿ ನಾವು. ಅವ್ರ BP ಹೇಗಿದೆ ಎಲ್ಲ ಪ್ರತಿಯೊಂದು ಡಿಸೈಡ್ ಮಾಡಿಕೊಂಡು ಮಾಡ್ತೀವಿ. ಇತ್ತೀಚೆಗೆ ಯಂಗರ್ ಪೇಷಂಟ್ಸಲ್ಲಿ ಸ್ಟ್ರೋಕು ಅಥವಾ ಯಂಗರ್ ಪೇಷಂಟ್ಸಲ್ಲಿ ಹಾರ್ಟ್ ಅಟ್ಯಾಕ್ ಮೊನ್ನೆ ಹಾಸನಲ್ಲೆಲ್ಲ ಆಯಿತು, ಕಂಟಿನ್ಯೂಸ್ ಅದು. ಸೊ ಅದು ಈಗ ಹೇಳ್ತಾ ಇದ್ದಾರೆ. ಅವೆಲ್ಲ ಮುಂಚೆಯಿಂದನೂ ತುಂಬ ನೋಡಿದ್ದೀವಿ ನಾವು. ಈವನ್ ಸ್ಟ್ರೋಕು ಅಷ್ಟೇ ತುಂಬ ಪೇಷಂಟ್ ನೋಡಿದ್ದೀವಿ. ಸೊ ನಾನು ಇಷ್ಟೇ ಹೇಳೋದು, ಲೈಫ್ ಸ್ಟೈಲ್ನ ನೀಟಾಗಿ ಹಿಡ್ಕೊಂಡ್ರೆ, ಹೆಲ್ದಿಯಾಗಿ ಹಿಡ್ಕೊಂಡ್ರೆ. ಈಗ ನಮ್ಮ ಫಾಸ್ಟ್ ಫುಡ್ ಕಲ್ಚರ್, ಬರ್ಗರು, ಪಿಜ್ಜಾ, ಮುಂಚೆ ನಮ್ಮ ಊಟ ಅನ್ನೋದು ಕಂಪ್ಲೀಟಾಗಿ ಚೇಂಜ್ ಆಗೋಗಿದೆ. ನಾವು ರೆಗ್ಯುಲರ್ ಮನೆ ಊಟನ ಏನೋ ಒಂಥರ ಇದು ಮಾಡ್ತಾಯಿದ್ದೀವಿ. ಬಟ್ ಮನೆ ಊಟ ಬೆಸ್ಟ್ ಊಟ ಅಂತ ನಾನು ಹೇಳೋದು. ನನಗೆ ಒಂದು ಪಾಯಿಂಟ್ ಆದಮೇಲೆ ಈಗ ಅರ್ಥ ಆಗ್ತಾಯಿದೆ ಅಷ್ಟೇ. ಮೈಗ್ರೇನು ಮುಂಚೆ ಎಲ್ಲ ಯೂಶ್ವಲಿ ಒಂದು 18 years ಅಂದರೆ ಲೈಕ್ ಅರ್ಲಿ ಟೀನ್ಸಲ್ಲಿ 20 years to 40 ಈ ಥರ ಇತ್ತು. ಈಗ ಐ ಆಮ್ ಸೀಯಿಂಗ್ ಅಟ್ಲೀಸ್ಟ್ ಅಂದರೆ ನಾನು ರೆಗ್ಯುಲರಾಗಿ 15 ವರ್ಷದ ಕೆಳಗೆ, ಮೊನ್ನೆ ರೀಸೆಂಟಾಗಿ 9 ವರ್ಷದ್ದು 2 ಪೇಷಂಟ್ ನೋಡಿದ್ದೀನಿ. ಸೊ ಇದು ಇಟ್ಸ್ ನಾಟ್ ಎ ಗುಡ್ ಥಿಂಗ್, ಅಂದರೆ ಒಳ್ಳೆಯದಲ್ಲ. ಏಕೆ ಅಂತಂದರೆ ಈಗಿನ ಮಕ್ಕಳಲ್ಲಿ ಮೊಬೈಲ್ ಅನ್ನೋದು ಮುಂಚೆಯಿಂದನೇ ಬಂದ್ಕೊಂಡು ತೋ ಆ ಟ್ರೆಂಡ್ ಏನಿದೆ ಇನ್ನೂ ಮುಂಚೆನೇ ಶಿಫ್ಟ್ ಆಗ್ತಾ ಇದೆ. ಅವರಿಗೆಲ್ಲ ಈ ವಯಸ್ಸಿಗೆ ತಲೆನೋವು ಅಂತ ಅಂದರೆ ನನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ. ಆ್ಯಂಡ್ ಎಗೇನ್ ಇದರಲ್ಲಿ ಫಾಸ್ಟ್ ಫುಡ್ ಅನ್ನೋದು ಒಂದು ಮತ್ತೆ ಬರುತ್ತೆ. ಬರ್ಗರ್ಸು, ಪಿಜ್ಜಾ ಇವೆಲ್ಲ ನಾವು ಎಲ್ಲ ನಮ್ಮ ಕಂಪ್ಲೀಟ್ ಡಯಟ್ ಏನಿದೆ ಅದು ಫುಲ್ ಚೇಂಜ್ ಆಗೋಗಿದೆ. ನಾವು ನಮ್ಮ ಊಟದ ಪದ್ಧತಿ ಚೇಂಜ್ ಆಗಿದೆ. ಸೊ ಹಾಗಾಗಿ ಅವರಿಗೆ ಮೊಬೈಲ್ ನೋಡೋದ್ರಿಂದ ಹಿಡಿದು ಅಥವಾ ಈ ಫಾಸ್ಟ್ ಫುಡ್ ಕಲ್ಚರಿಂದ ತುಂಬ ಸಣ್ಣ ವಯಸ್ಸಿಗೆ ತಲೆನೋವು ಅಂತ ಬರ್ತಾ ಇದ್ದಾರೆ. ಸಣ್ಣ ವಯಸ್ಸಲ್ಲಿ ಬಂದಾಗ ನಾನು ಹೇಳೋದು ಫಸ್ಟು ಕಣ್ಣೊಂದು ಚೆಕ್ ಮಾಡಿಸಿ, ಅದು ಆದಮೇಲೆ ಮತ್ತೇನಾದ್ರು ತಲೆನೋವು ಪರ್ಸಿಸ್ಟೆಂಟ್ ಆಗಿದ್ದರೆ ನಮ್ಮ ಹತ್ರ ಬಂದು ತೋರಿಸ್ಬೋದು. ಫಸ್ಟ್ ಫೋನನ್ನು ಅವಾಯ್ಡ್ ಮಾಡಬೇಕಲ್ವಾ ಡಾಕ್ಟರ್? ಫೋನು ಡೆಫಿನೆಟ್ಲಿ ಅವಾಯ್ಡ್ ಮಾಡಬೇಕು. ಈಗ ಎಲ್ಲರಿಗೂ ನಾನು ಬಂದವರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇವನ್ ಮೈಗ್ರೇನ್ ದೊಡ್ಡವರಿದ್ದರೂ ಸಹ ಫೋನ್ ಅವಾಯ್ಡ್ ಮಾಡೋದ್ರಿಂದ ಸ್ವಲ್ಪ ಬೆನಿಫಿಟ್ ಸಿಗುತ್ತೆ. ಓಕೆ ಡಾಕ್ಟರ್, ಮುಂದಿನ ಪ್ರಶ್ನೆ. ಈ ಕೆಲವರಿಗೆಲ್ಲ ಮರುವು, ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ, ತುಂಬ ವಯಸ್ಸಾಗಿರಲ್ಲ. ಅವಾಗ ಹೇಳ್ತಾ ಇರ್ತಾರೆ ನಿನ್ನ ತಲೆಯಲ್ಲಿ ನರದೇನೋ ಸಮಸ್ಯೆ ಇರಬೇಕು ಅಂತ ಸುಮ್ಮನೆ ಜೋಕ್ ಮಾಡ್ತಾ ಇರ್ತಾರೆ. ಸೊ ಅದು ಸತ್ಯನಾ? ತಲೆಯಲ್ಲಿ ಮರುವು ಅನ್ನೋದು ಯೂಶ್ವಲಿ ಒಂದು ಏಜ್ ಆದಮೇಲೆ ಬರ್ತಾ ಹೋಗುತ್ತೆ. ಎಸ್ಪೆಷಲಿ ಇವೆಲ್ಲ
ವಯಸ್ಸಾದವರಲ್ಲಿ ಕಾಮನ್. ಆಲ್ಝೈಮರ್ಸ್ ಅಂತ ಹೇಳ್ತೀವಿ. ಆಮೇಲೆ ಡಿಮೆನ್ಷಿಯಾ ಅಂದರೆ ಮರುವಿನ ಇದು, ಅದರಲ್ಲಿ ಬೇರೆ ಬೇರೆ ಥರದ್ದಿದೆ. ಅದರಲ್ಲಿ ಒಂದು ಆಲ್ಝೈಮರ್ಸು, ಇವೆಲ್ಲ ಜೆನೆಟಿಕ್ ರಿಲೇಟೆಡು, ಅವು ವಯಸ್ಸಾದ್ಮೇಲೆ ಇರುತ್ತೆ. ಸೊ ಅವಕ್ಕೆಲ್ಲ ಬೇರೆ ಬೇರೆ ಥರದ್ದು ಟ್ರೀಟ್ಮೆಂಟ್ ಇದೆ. ಈಗ ಕೆಲವರು ಯಂಗ್ ವಯಸ್ಸಲ್ಲೇ ಇದರಲ್ಲಿ ಮರುವು ಅದು ಇದು ಅಂತ ಹೇಳ್ತಾರೆ. ಸೊ ನೆನ್ನೆನೂ ಒಂದು ಪೇಷಂಟು 18 ವರ್ಷದ ಹುಡುಗ ನನಗೆ 2 ವರ್ಷದಿಂದ ತುಂಬ ಮರಿತಾ ಇದ್ದೀನಿ ಅಂತ. ಅವ್ನು ನೋಡಿದ್ರೆ ಬಾಕಿ ನಾನು ರೆಗ್ಯುಲರಾಗಿ ಎಲ್ಲ ಮಾತಾಡಿದ ಕ್ವಶನ್ಗೆ ಎಲ್ಲದಕ್ಕೂ ಆನ್ಸರ್ ಮಾಡ್ತಾ ಇದ್ದಾನೆ. ನನಗೆ ಆ ಥರ ತುಂಬ ಏನೋ ತೊಂದರೆ ಇದೆ, ಬಟ್ ಅವನಿಗೆ ಅನ್ನಿಸ್ತಾ ಇದೆ ಅಂತ. ಅವನ ತಾಯಿಗೂ ಕೇಳಿದೆ ನಾನು, ಏನಾರು ಅನ್ನಿಸ್ತು ಸರ್? ನನಗೇನು ಆ ಥರ ಅನ್ನಿಸ್ತಾ ಇಲ್ಲ, ಬಟ್ ಅವನಿಗೆ ಅನ್ನಿಸ್ತಾ ಇದೆ. ಸೊ ಅವನು ಈಗ 11th ತುಂಬ ಸರಿ ಈಗ ವಯಸ್ಸಾದವರಲ್ಲಾದರೆ ಬೇರೆ ಬೇರೆ ಥರ ನಾವು ಹೇಳ್ಬೋದು, ನರಗಳು ವಯಸ್ಸಾದಮೇಲೆ ನರಗಳು ವೀಕ್ ಆಗ್ತಾ ಹೋಗಿ ಈ ಥರ ಆಗ್ತಾ ಹೋಗುತ್ತೆ. ಆ್ಯಂಡ್ ಕೆಲವರಿಗೆ ಹೆಡ್ ಇಂಜುರಿ ಅಥವಾ ಈ ಸ್ಟ್ರೋಕ್ ಆದಮೇಲೆ, ನಾನು ಆಗಲೇ ಹೇಳಿದೆ, ಎಡಗಡೆ ಸ್ಟ್ರೋಕ್ ಆದರೆ ಸ್ವಲ್ಪ ಮರುವಿಂದು ಶಕ್ತಿ ಕಡಿಮೆ ಆಗೋ ಚಾನ್ಸಸ್. ಹೆಡ್ ಇಂಜುರಿ ಆದಮೇಲೆ ನರಗಳಿಗೆ ಡ್ಯಾಮೇಜ್ ಆಗಿ ಸ್ವಲ್ಪ ಆಗುತ್ತೆ. ಇನ್ನು ಕೆಲವ್ರಿಗೆ ಏನೂ ಆಗ್ದಲೇ ಇರೋ ಟೈಮಲ್ಲೂ ಮರುವು ಇವಕ್ಕೆ ಅಂತಂದರೆ ನನ್ನ ಪ್ರಕಾರ ತುಂಬ ಟೈಮಲ್ಲಿ ಇದು ಆ್ಯಂಗ್ಸೈಟಿ ರಿಲೇಟೆಡ್ ಸ್ಟ್ರೆಸ್ಸು. ನಾವು ತಗೊಳ್ಳೋ ಸ್ಟ್ರೆಸ್ಸಿಂದ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ದಲೇ ನಮಗೆ ನಾವು ಒಂದೇ ಸರಿ ತುಂಬ ಯೋಚನೆ ಮಾಡಿಕೊಂಡು ಮರುವು ಅಂತ ಅನಿಸುತ್ತೆ. ನಾವು ಏನೋ ತುಂಬ ಯೋಚನೆ ಮಾಡೋದ್ರಿಂದ ನಮಗೆ ಸಣ್ಣ ಪುಟ್ಟವನ್ನ ನಾವು ಮರಿತಾ ಹೋಗ್ತೀವಿ. ನಾನು ಹೇಳೋದು ತುಂಬ ಯೋಚನೆ ಮಾಡೋದು, ಅವೆಲ್ಲ ಆ್ಯಂಗ್ಸೈಟಿ, ಇವೆಲ್ಲ ಕೆಲವು ಟೈಮ್ ಕಾರಣ ಇರುತ್ತೆ. ಬಟ್ ಅದು ಬಿಟ್ಟು ಡೆಫಿನೆಟ್ಲಿ ಮರುವಿನ ಕಾಯಿಲೆಗಳು ಅಂತಲೇ ಇದ್ದಾವೆ. ಅವಕ್ಕೆಲ್ಲ ಟ್ರೀಟ್ಮೆಂಟ್ ಬೇರೆ ಬೇರೆ ಥರದ ಟ್ರೀಟ್ಮೆಂಟ್ ಇದೆ. ಆ್ಯಂಡ್ ಈಗ ತಲೆಗೆ ಏಟಾಗಿ ಅಥವಾ ಸ್ಟ್ರೋಕ್ ಆಗಿ ಮರು ಬಂದರೆ ಅವಕ್ಕೆಲ್ಲ ಬೇರೆ ಬೇರೆ ಥರದ್ದು ಟ್ರೀಟ್ಮೆಂಟ್ ಇರುತ್ತೆ. ಓಕೆ ಡಾಕ್ಟರ್, ನಿದ್ರಾಹೀನತೆ, ಈಗ ಜಾಸ್ತಿ ನಿದ್ರೆ ಆಗ್ತಿಲ್ಲ, ಸರಿಯಾದ ನಿದ್ರೆ ಆಗ್ತಿಲ್ಲ ಅಂತ ಹೇಳ್ತಾರಲ್ವ ಬಹಳಷ್ಟು ಜನ, ಅವ್ರಿಗೇನಾದರೂ ನರದ ಸಮಸ್ಯೆ ಏನಾದರೂ ಇದೆಯಾ? ನಿದ್ರಾಹೀನತೆ ಇರೋರಿಗೆಲ್ಲ ಸಮಸ್ಯೆ ಅಂತ ಹೇಳಕ್ಕೆ ಬರಲ್ಲ. ತುಂಬ ಟೈಮು ಈಗ ಅಗೇನ್ ಮಾನಸಿಕ ಖಿನ್ನತೆ, ಅದೇ ಆ್ಯಂಗ್ಸೈಟಿ, ಇವು ಅವು. ಆಮೇಲೆ ಈಗಿನ ಕಾಲದಲ್ಲಿ ಮೊಬೈಲ್, ಎಲ್ಲದಕ್ಕೂ ಈಗ ಮೊಬೈಲ್ ಒಂದು ಬಂದುಬಿಟ್ಟಿದೆ. ರಾತ್ರಿ ಮಲಗಬೇಕಾದಾಗ ಮುಂಚೆ ಟೈಮ್ ಏನಿತ್ತು, ಈಗ ಟೈಮ್ ಅನ್ನೋದು ಆಲ್ಮೋಸ್ಟ್ ಎಲ್ಲರೂ 12-1 ಗಂಟೆ ತನಕ ಆದರೂ ಮೊಬೈಲ್ ಕೂತ್ಕೋತಾರೆ. ಐಡಿಯಲಿ ನನ್ನ ಪ್ರಕಾರ 10ರಿಂದ 8:30-9 ಗಂಟೆ ಅಷ್ಟೊತ್ತಿಗೆ ಊಟ ಮಾಡ್ಕೊಂಡ್ಬಿಟ್ಟು 10-11 ಗಂಟೆ ಅಷ್ಟೊತ್ತಿಗೆ ಮಲ್ಕೊಂಡ್ಬಿಡ್ಬೇಕು. ಅದನ್ನು ಒಂದು ರೂಟೀನ್ ಮಾಡಿಕೊಂಡ್ರೆ ನಿದ್ದೆನ ಯಾವಾಗಲೂ ಒಂದು ಶೆಡ್ಯೂಲ್ ಥರ ಇಟ್ಕೊಂಡಿರ್ಬೇಕು. ಈ ಟೈಮಿಂಗ್ ನಾನು ಮಲಗಿಬಿಡ್ಬೇಕು. ಆ ಟೈಮ್ ದಾಟಿದ್ರೆ ನಿದ್ದೆ ಆಟೋಮೆಟಿಕ್ಕಾಗಿ ಬರೋದಿಲ್ಲ. ಸೊ ನಿದ್ದೆನ ಅಟ್ಲೀಸ್ಟ್ 7 to 8 hours ನಿದ್ದೆ ಮಾಡೋದು ತುಂಬ ಒಳ್ಳೆಯ ಅಭ್ಯಾಸ. ಒಂದು 10 ಗಂಟೆ 11 ಗಂಟೆಗೆ ಮಲ್ಕೊಂಡು ಬೆಳಗ್ಗೆ ಒಂದು 6 ಗಂಟೆ 6:30 ಹಂಗೆ ಎದ್ದೇಳೋದು, ಇವೆಲ್ಲ ಒಳ್ಳೆಯ ದಿನಚರಿ. ಸೊ ಬಾಕಿ ನಿದ್ದೆ ಇನ್ನು ವಯಸ್ಸಾದಮೇಲೆ ಸ್ವಲ್ಪ ನಿದ್ದೆ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಒಂದು ಏಜ್ ಆದಮೇಲೆ ಸ್ವಲ್ಪ ನಿದ್ದೆ ರೆಗ್ಯುಲರಾಗಿ ಅವ್ರದ್ದು, ಈಗ ನಾವು 7-8 ತಾಸು ಮಲಗ್ತಾಯಿದ್ರೆ ಅವ್ರಿಗೆ 4-5 ತಾಸು ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ನಿದ್ದೆ ಬರಲ್ಲ. ಕೆಲವರು ಅದಕ್ಕಿಂತನೂ ಕಡಿಮೆ ಅಂತ ಹೇಳ್ತಾರೆ. ಯಾರಿಗೆ ತುಂಬ ತೊಂದರೆ ಆಗುತ್ತೆ, ನಮ್ಗೆ ನಿದ್ದೆನೇ ಬರ್ತಾ ಇಲ್ಲ ಅಂದರೆ ಆವಾಗ ನಾವು ಮೆಡಿಸಿನ್ಸ್ ಕೊಡ್ತೀವಿ. ಆ್ಯಂಡ್ ಕೆಲವರು ಟೀ ಕುಡಿಯೋ ಅಭ್ಯಾಸ ಅದು ಇದು ಇರುತ್ತೆ. ಸೊ ನೈಟ್ ಹೊತ್ತಲ್ಲಿ ಮಲಗೋ ಟೈಮಲ್ಲಿ ಅವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಮಲಗೋ ಟೈಮಲ್ಲಿ ದಯವಿಟ್ಟು ಮೊಬೈಲ್ನ ಮುಟ್ಟಬೇಡಿ. ಇನ್ನು ಮಧ್ಯಾಹ್ನದ ಹೊತ್ತು ಈಗ ತುಂಬ ನಿದ್ದೆ ಬರ್ತಾ ಇಲ್ಲ ಅಂದರೆ ಮಧ್ಯಾಹ್ನ ಒಂದು ಮಲಗೋ ಅಭ್ಯಾಸನ ಕಡಿಮೆ ಮಾಡ್ಕೊಳ್ಳಿ. ಸೊ ರಾತ್ರಿ ನಿದ್ದೆ ಬರುತ್ತೆ. ಹೌದು ಹೇಳ್ತಾರೆ. ಮಧ್ಯಾಹ್ನ ತುಂಬ ಹೊತ್ತು ಮಲಗಿಬಿಡ್ತಾರೆ, ಸೊ ರಾತ್ರಿ ನಿದ್ದೆ ಬರಲ್ಲ, ಶೆಡ್ಯೂಲ್ ಡಿಸ್ಟರ್ಬ್ ಆಗುತ್ತೆ ಅವ್ರದ್ದು. ಆಮೇಲೆ 12 ಗಂಟೆ 1 ಗಂಟೆ ಆದಮೇಲೆ ಅವ್ರದ್ದು ಏನು ಪೀಕ್ ನಿದ್ದೆ ಪೀರಿಯಡ್ ಹೋಗುತ್ತೆ. ಸೊ ಅವ್ರಿಗೆ ಚೆನ್ನಾಗಿ ಅನಿಸಲ್ಲ. ಸೊ ಮಧ್ಯಾಹ್ನ ನಿದ್ದೆ ಅವಾಯ್ಡ್ ಮಾಡಿಕೊಂಡು ಕಾಫಿ ಟೀ ಕುಡಿತಾ ಇದ್ರೆ ಅವನ್ನ ಕಡಿಮೆ ಮಾಡಿಕೊಂಡು ಮೊಬೈಲ್ ಕಡಿಮೆ ಮಾಡಿಕೊಂಡ್ರೆ ಯೂಶಲಿ ನಿದ್ದೆ ಬರುತ್ತೆ ಹೇಳ್ತೀರಾ? ಓಕೆ ಡಾಕ್ಟರ್, ನೆಕ್ಸ್ಟ್ ಒನ್, ಜಾಸ್ತಿ ಹೊತ್ತು ಕೂತಾಗ ಬೆನ್ನು ನೋವು ಶುರುವಾಗುತ್ತೆ, ಜಾಸ್ತಿ ಹೊತ್ತು ಕೂರಕ್ಕೆ ಆಗಲ್ಲಪ್ಪ ನನಗೆ ಅಂತ ತುಂಬ ಜನ ಹೇಳ್ತಾರೆ. ಅಲ್ಲ, ನನಗೂ ಅದು ಸಖತ್ ಸತ್ಯ. ನನ್ನ ಮದುವೆ ದಿನ ನನಗೆ ಹಿಂಗೆ ಕಾಯಿ ಇಟ್ಕೊಳಕ್ಕೆ ಕೊಡ್ತಾರಲ್ಲ, ಕೂತಿದ್ದಾಗ ಅಳು ಬರಂಗೆ ಆಗ್ತದೆ ಡಾಕ್ಟರ್, ಅಷ್ಟು ಪೇಯ್ನ್ ಆಗ್ತದೆ. ಈಗ ಕೂತಾಗ ಬೆನ್ನು ಅನ್ನೋದು ಈಗ ತುಂಬ ಕಾಮನ್ ಆಗಿದೆ. ಏಕೆ ಅಂತಂದರೆ ತುಂಬ ನಮ್ಮದು ಪೋಸ್ಚರ್ ಅಂತ ಹೇಳ್ತೀವಿ. ಪೋಸ್ಚರ್ ಅಂದರೆ ಕೂತ್ಕೊಳ್ಳೋ ರೀತಿ. ಸೊ ಮುಂಚೆ ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ, ನಡಿಬೇಕಾದ್ರೆ ಬಗ್ಕೊಂಡು ನಡಿ, ಗೂನ್ಕೊಂಡು ನಡಿಬೇಡಿ, ಅಥವಾ ಕೂತಾಗ ಶೋಲ್ಡರಿಂಗ್ ಮಾಡಿ ಅಂತ ಹೇಳ್ತಾರೆ. ಹೌದು, ಅವೆಲ್ಲ ನಾವು ಇದು ಮಾಡಲ್ಲ. ಸೊ ಅದು ಆ್ಯಕ್ಚುಲಿ ಸರಿ ಇದೆ. ನಮ್ಮ ಬೆನ್ನ ಸ್ಪೈನ್ ಪೋಸ್ಚರ್ ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೋತೀವಿ ಅಷ್ಟು ಇವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸ್ಟ್ರೈಟಾಗಿ ನಡಿಬೇಕು, ಕೂತಾಗ ಸ್ಟ್ರೈಟಾಗಿ ಕೂತ್ಕೋಬೇಕು. ಆ್ಯಂಡ್ ದೆನ್ ಈಗ ಬೆನ್ನಿನ ತೊಂದರೆನೇ ಇದ್ದರೆ ಅದು ಬೇರೆ. ಈಗ ಸಿಂಪಲ್ ಆಗಿರೋರಿಗೆ ಈ ಥರ ಪೋಸ್ಚರ್ ಮಾಡೋದ್ರಿಂದ ಆ್ಯಂಡ್ ಬೆನ್ನಿಂದ ಎಕ್ಸಸೈಸಸ್ ಬರುತ್ತೆ, ಅದಕ್ಕೆ ಅಂತ ಸಪ್ರೇಟ್
ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂತ ಬರುತ್ತೆ. ಅವನ್ನು ಮಾಡಿದ್ರೆ ಯೂಶಲಿ ಸಣ್ಣ ಪುಟ್ಟ ನೋವಿರೋರಿಗೆ ಎಲ್ಲ ಕಡಿಮೆ ಆಗುತ್ತೆ, ಯೂಶಲಿ ಮ್ಯಾನೇಜ್ ಆಗುತ್ತೆ. ಓಕೆ ಡಾಕ್ಟರ್, ಈಗ ಕೆಲವೊಂದು ಟೈಮ್ ಪೇಷಂಟು ಹಾಸ್ಪಿಟಲಿಗೆ ಹೋಗ್ತಿದ್ದಂಗೆ ಹೇಳ್ತಾರೆ ಒಂದು ಶಾಕಿಂಗ್ ವಿಷಯ, ನಿಮಗೆ ಬೋನ್ ಕ್ಯಾನ್ಸರ್ ಇದೆ ಅಂತ ಹೇಳ್ಬಿಟ್ಟು. ಅದರ ಲಕ್ಷಣಗಳೇನಾದರೂ ಮುಂಚೆನೇ ಗೊತ್ತಾಗುತ್ತಾ ಪೇಷಂಟಿಗೆ? ಕ್ಯಾನ್ಸರ್ ಅನ್ನೋದು ನಾವು ಈಗ ಮೆಡಿಕಲ್ ಫೀಲ್ಡ್ ಇಷ್ಟು ಅಡ್ವಾನ್ಸ್ ಆದರೂ ಕ್ಯಾನ್ಸರ್ ಅನ್ನೋದು ಅರ್ಲಿ ಡಿಟೆಕ್ಷನ್, ಈಗ ತುಂಬ ಸ್ಕ್ಯಾನ್ಸ್ ಬಂದಿದೆ, ಬಟ್ ಒಂದಾದರೂ ಸಣ್ಣ ಪುಟ್ಟ ಸಿಮ್ಟಮ್ಸ್ ಇಲ್ದಲೇ ಯಾರೂ ಅದನ್ನು ಯೂಶಲಿ ಸಸ್ಪೆಕ್ಟ್ ಮಾಡಲ್ಲ. ಬೋನ್ ಕ್ಯಾನ್ಸರ್ ಅಂತ ಅಂದರೆ ಯೂಶಲಿ ಬೆನ್ನು ನೋವು ಬರ್ಬೋದು. ಈಗ ಸ್ಪೈನಲ್ ಇದ್ದರೆ ಬೆನ್ನಿಂದು ನೋವು ಬರ್ಬೋದು, ಅಥವಾ ಕೆಲವು ಟೈಮ್ ಏನಾಗುತ್ತೆ ಅಂತಂದರೆ ಆ ಬೆನ್ನು ಮೂಳೆ ಪೂರಾ ಕುಸಿದುಬಿಟ್ಟು ನರನ ಸ್ಪೈನಲ್ ಕಾರ್ಡ್ ಅಂತ ಏನಿರುತ್ತೆ ಅದನ್ನು ಪ್ರೆಸ್ ಮಾಡಿಬಿಟ್ಟು ಕಾಲು ವೀಕ್ನೆಸ್ ಬರೋದು, ಕೈ ವೀಕ್ನೆಸ್ ಬರೋದು, ಈ ಥರ ಬರ್ಬೋದು. ಬಟ್ ಅವೆಲ್ಲ ಸಣ್ಣದಾಗಿದ್ದಾಗ ಆಗಲ್ಲ, ಯೂಶಲಿ ಸ್ವಲ್ಪನಾರು ದೊಡ್ಡದು ಆಗಲೇಬೇಕು, ಆ ಥರ ಆಗುತ್ತೆ. ಅದರ್ವೈಸ್ ಸಣ್ಣ ಪುಟ್ಟ ಬೆನ್ನು ನೋವೆಲ್ಲ ನಾವು ಕ್ಯಾನ್ಸರ್ ಅಂತ ಯೋಚನೆ ಮಾಡೋಕ್ಕಾಗಲ್ಲ. ಸೊ ಯೂಶಲಿ ಕ್ಯಾನ್ಸರ್ ಅಂತ ಸಿಮ್ಟಮ್ಸ್ ಬರುತ್ತೆ, ಬೆನ್ನೋವೇ ಬರುತ್ತೆ, ಆಮೇಲೆ ಹೇಳ್ದಂಗೆ ವೀಕ್ನೆಸ್ ಬರೋವಂಥ ಚಾನ್ಸಸ್ ಇರುತ್ತೆ. ಸೊ ಕಾಲು ಕೈ ಎಳೆತಗಳು ಬರೋವಂಥದ್ದಿರುತ್ತೆ. ಬಟ್ ಇವನ್ ಸಿಂಪಲ್ ನಮ್ಮ ಶರೀರದಲ್ಲಿ ಡಿಸ್ಕ್ ಅಂತ ಹೇಳ್ತೀವಲ್ಲ, ಡಿಸ್ಕ್ ಇದ್ದರೂ ಸಹ ಇದೇ ಸಿಮ್ಟಮ್ಸ್ ಬರುತ್ತೆ. ಸೊ ಹಾಗಾಗಿ ಬೆನ್ನು ಕ್ಯಾನ್ಸರ್ಗೆ ಇದೇ ಸ್ಪೆಸಿಫಿಕ್ ಸಿಮ್ಟಮ್ ಅಂತ ನಾವು ಹೇಳಕ್ಕೆ ಬರಲ್ಲ, ಬಟ್ ಪೇಯ್ನ್ ಅಂತೂ ಶೋರ್ ಆಗುತ್ತೆ, ಬರುತ್ತೆ. ಎಲ್ಲ ಸಿಮ್ಟಮ್ಸ್ ಎಲ್ಲ ಥರದ ಸಿಮ್ಟಮ್ಸು ಬರುತ್ತೆ. ಸೊ ನಮಗೆ ಯೂಶಲಿ ಅವ್ರ ಪೇಷಂಟ್ನ ಎಕ್ಸಾಮಿನ್ ಮಾಡಿದಾಗ ಅಥವಾ ಡೌಟ್ ಬಂದು ಸ್ಕ್ಯಾನ್ ಮಾಡಿಸಿದಾಗ ಯೂಶಲಿ ನಮ್ಗೆ ಗೊತ್ತಾಗುತ್ತೆ ಆ ಥರ ಇದ್ದಾಗ. ಓಕೆ ಡಾಕ್ಟರ್, ನಾನು ರೀಸೆಂಟಾಗಿ ಒಂದು ಹುಡುಗಿನ ನೋಡಿದ್ದೆ, ನನಗೆ ಗೊತ್ತಿರೋ ಹುಡುಗಿ ಪ್ರಜ್ಞೆ ತಪ್ಪಿ ಬಿದ್ದು ಸ್ವಲ್ಪ ಬಾಯಲ್ಲೆಲ್ಲ ನೊರೆ ಬಂದು ಈ ಥರ ಒಂದು ಆದಾಗ ಘಟನೆ, ಅವರು ಪೇರೆಂಟ್ಸ್ ತೊಗೊಂಡಿದ್ದಂತಹ ಡಿಸಿಷನ್ನು ದೇವಸ್ಥಾನಕ್ಕೆ ಹೋಗಬೇಕು ಆ ಥರ. ನಾನು ಒಂದಷ್ಟು ಜನ ಹತ್ರ ಕೇಳಿದಾಗ ಇದು ಮೇ ಬಿ ಮೂರ್ಛೆ ರೋಗ ಇರಬಹುದು, ಡಾಕ್ಟರಿಗೆ ತೋರಿಸಿ ಅಂತ ಹೇಳಿದ್ಮೇಲೆ ಸೀರಿಯಸ್ ಆಗಿ ಅವ್ರು ಡಾಕ್ಟರಿಗೆ ಹೋಗಿ ತೋರಿಸಿದ್ರು. ಮತ್ತು ಅದಾಗಿದ್ದು ಒಂದು ಮೂರ್ಛೆ ರೋಗ ಅಂತ ಒಂದಷ್ಟು ವರ್ಷಗಳಿಗಾಗಂಗೆ ಒಂದೇ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಬೆಳಗ್ಗೆ ಒಂದು ರಾತ್ರಿ ಒಂದು ಅಂತ ಹೇಳ್ಬಿಟ್ಟು. ಸೊ ಈಗ ಅದು ರಿಕವರಿ ಆಗ್ತಾ ಇದೆ. ಸೊ ಮೂರ್ಛೆ ರೋಗ ಯಾಕಾಗಿ ಬರುತ್ತೆ, ಅದು ರಿಕವರಿ ಮಾಡ್ಕೋಬೋದಾ ಸಂಪೂರ್ಣವಾಗಿ? ಮೂರ್ಛೆ ರೋಗ ಯಾಕೆ ಬರುತ್ತೆ ಅಂತಂದರೆ ಈಗೇನು ಅದರಲ್ಲಿ ತುಂಬ ಕಾರಣಗಳಿದೆ. ತಲೆಯಲ್ಲಿ ರಕ್ತಸ್ರಾವ ಆಗಿ ಆಗ್ಬೋದು, ಅಥವಾ ತಲೆಯಲ್ಲಿ ಗಡ್ಡೆ ಇದ್ದರೆ ಆಗ್ಬೋದು, ಈಗ ಹೇಳಿದ್ಮೇಲೆ ಹೆಡ್ ಇಂಜುರಿ ಆಗಿ ಆಗುವಂಥದ್ದು ಇರುತ್ತೆ. ಕೆಲವು ಟೈಮು ನಮ್ಮ ಜೀನ್ಸಲ್ಲಿ ಚೇಂಜಸ್ ಇರುವಂಥದ್ದು ಆಗುತ್ತೆ, ನರಗಳಲ್ಲಿ ಊತ ಬಂದು ತುಂಬ ಕಾರಣಗಳಿದೆ ಮೂರ್ಛೆ ರೋಗಕ್ಕೆ. ಸೊ ಮೂರ್ಛೆ ರೋಗ ಬಂದಾಗ ಫಸ್ಟು ನಾನು ಹೇಳೋದು ಹಾಸ್ಪಿಟ್ಲಿಗೆ ಕರ್ಕೊಂಬನ್ನಿ ಪೇಷಂಟ್ನ. ತುಂಬ ಜನ ಕಬ್ಬನ ಕೊಡೋದು ಅದು ಇದು ಮಾಡ್ತಾರೆ, ಅದರಿಂದ ಏನೂ ಆಗೋದಿಲ್ಲ. ಪೇಷಂಟ್ ಕರ್ಕೊಂಬಂದರೆ ಮೂರ್ಛೆ ರೋಗಕ್ಕೆ ಈಗೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಇದೆ, ಕ್ಲೀನಾಗಿ ಕಂಪ್ಲೀಟಾಗಿ ಕ್ಯೂರ್ ಮಾಡೋವಂಥ ಇದಿದೆ. ಕಾರಣ ಏನು ಅಂತ ಗೊತ್ತಾದರೆ, ಈಗ ಒಂದು ಫಾರ್ ಎಕ್ಸಾಂಪಲ್ ತಲೆಯಲ್ಲಿ ಗಡ್ಡೆ ಇದ್ದು ಅವ್ರಿಗೆ ಮೂರ್ಛೆ ರೋಗ ಬರ್ತಾಯಿದ್ರೆ ನಾವು ಆಪ್ರೇಷನ್ ಮಾಡಿ ಆ ಗಡ್ಡೆ ತೆಗೆದ್ರೆ ಪೇಷಂಟ್ಗೆ ಅದಾದಮೇಲೆ ಸ್ವಲ್ಪ ದಿನ ತೊಗೋಬೇಕಾಗತ್ತೆ, ಅದಾದಮೇಲೆ ನಿಲ್ಲಿಸ್ಬೋದು. ಆ ಥರ ಕಾರಣಗಳನ್ನ ನೋಡಿಬಿಟ್ಟು ನಾವು ಮೂರ್ಛೆ ರೋಗಕ್ಕೆ ಟ್ರೀಟ್ ಮಾಡ್ಬೋದು. ಆ್ಯಂಡ್ ಮೆಡಿಸಿನ್ಸ್ ಇದೆ. ಮೂರ್ಛೆ ರೋಗ ಇದ್ದಂಗೆ ಈಗ ಹೇಳಬೇಕಂದ್ರೆ ಮೂರ್ಛೆ ರೋಗ ಒಂಥರ BP ಶುಗರ್ ಥರನೇ ಅಂತ ಅಂದ್ಕೊಂಡು ಅದ್ರ ಥರ ಮಾತ್ರೆ ತೊಗೊಂಡು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಮೂರ್ಛೆ ರೋಗ ಅಂತ ಹೇಳಿ ತುಂಬ ಹೆದರುವಂಥದ್ದು, ಇವ್ರಿಗೆ ಮೂರ್ಛೆ ರೋಗ, ಆ ಮೂಢನಂಬಿಕೆಗಳೆಲ್ಲ ಈಗ ಇಟ್ಕೊಳ್ಳೋವಂಥದ್ದು ಏನಿಲ್ಲ. ತುಂಬ ಅಡ್ವಾನ್ಸ್ ಆಗಿದೆ ಮೂರ್ಛೆ ರೋಗಕ್ಕೆ ಅಂತಲೇ, ಅದಕ್ಕೆ ಅಂತಲೇ ಸ್ಪೆಷಲ್ ಸರ್ಜರೀಸು ಬಂದಿದೆ. ಮೂರ್ಛೆ ರೋಗದ ಸರ್ಜರೀಸ್ ಅಂತಲೇ ಬೇರೆ ಬೇರೆ ಬರುತ್ತೆ. ಸೊ ಮೂರ್ಛೆ ರೋಗದ ಬಗ್ಗೆ ಮುಂಚೆ ಅಷ್ಟು ಇರೋ ಹೆದರಿಕೆ ಆ ಥರ ಎಲ್ಲ ಏನಿಲ್ಲ. ಮೂರ್ಛೆ ರೋಗನ ಕ್ಲೀನಾಗಿ ಟ್ರೀಟ್ ಮಾಡ್ಬೋದು. ಮೂರ್ಛೆ ರೋಗ ಇರೋರಿಗೆ ನನ್ನ ಕಡೆಯಿಂದ ನಾನು ಹೇಳೋದಿಷ್ಟೇ, ಯಾವಾಗಲೂ ಟ್ಯಾಬ್ಲೆಟ್ ತೊಗೋತಾ ಇದ್ದರೆ ದಯವಿಟ್ಟು ಆ ಟ್ಯಾಬ್ಲೆಟ್ 5 ದಿನ ಮುಂಚೆನೇ ರಿಫಿಲ್ ಮಾಡ್ಕೊಳ್ಳಿ. ಸೊ ಟ್ಯಾಬ್ಲೆಟ್ ಖಾಲಿ ಆಗೋ ದಿನ ಹೋಗ್ಬಿಟ್ಟು ತಗೋತೀನಿ ಅಂದರೆ 1 ಡೋಸ್ ಮಿಸ್ ಆದರೂ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಸೊ ನಿದ್ದೆ ಚೆನ್ನಾಗಿ ಮಾಡಿ, ನಿದ್ದೆ ಕಡಿಮೆ ಆದರೂ ಮೂರ್ಛೆ ರೋಗ ಅದು ಬ್ರೈನಲ್ಲಿ ಟ್ರಿಗರ್ ಆಗುತ್ತೆ. ಸೊ ಊಟ ಟೈಮಿಗೆ ಮಾಡಿ, ಊಟ ಟೈಮ್ ಮಾಡಲಿಲ್ಲ ಅಂದರೆ ಶುಗರ್ ಕಡಿಮೆ ಆಗುತ್ತೆ, ಶುಗರ್ ಕಡಿಮೆ ಆದರೆ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ನಾನು ನನ್ನ ಹತ್ರ ಬರೋ ಪ್ರತಿ ಮೂರ್ಛೆ ರೋಗದ ಪೇಷಂಟಿಗೆ ಇವು 3 ಡೆಫಿನೆಟಾಗಿ ಹೇಳಿ ಕಳಿಸ್ತೀನಿ. ಟ್ಯಾಬ್ಲೆಟ್ ಮಿಸ್ ಮಾಡಿಬಿಡಿ, ನಿದ್ದೆ ಚೆನ್ನಾಗಿ ಮಾಡಿ, ಊಟ ಮಾಡಿ. ಇದು 3 ಮಾಡೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ ಮೂರ್ಛೆ ರೋಗದ ಎಪಿಸೋಡ್ಸು ಮತ್ತೆ ಮತ್ತೆ ಬರೋದಂಗೆ ನಾವು ಮಾಡ್ಕೋಬೋದು. ಆ್ಯಂಡ್ ಅದಕ್ಕೆ ಅದಕ್ಕೆ ಒಂದಿಷ್ಟು ಇರುತ್ತೆ, ಅದಕ್ಕೆ ಸ್ಪೆಸಿಫೈಡ್ ಪೀರಿಯಡ್ ಇದೆ. ಅದು ಕಾರಣದ ಮೇಲೆ ನೋಡಿಕೊಂಡು ನಾವು ಇಷ್ಟು ದಿನ, ಇಷ್ಟು ತಿಂಗಳು, ಇಷ್ಟು ವರ್ಷ ಅಂತ. ಬಟ್ ಈಗ ಮೂರ್ಛೆ ರೋಗ ಅನ್ನೋದ್ರ ಬಗ್ಗೆ ಇದೆ ಅಂತೇಳಿ ಹೆದರುವಂಥದ್ದು ಯಾವುದೇ ಕಾರಣ ಇಲ್ಲ. ಓಕೆ ಡಾಕ್ಟರ್, ನಾವು ಮೂರ್ಛೆ ರೋಗ ಹಾಗೆ ಸ್ಟ್ರೋಕ್ ಬಗ್ಗೆ ಮಾತಾಡಿದ್ವಿ. ಇದು ತಂದೆಗಿತ್ತು ಮಗನಿಗೆ ಬರುವಂಥದ್ದು, ಅಥವಾ ಮಗನಿಗಿತ್ತು ಅವ್ರಿಗೆ ಹುಟ್ಟೋ ಮಗುಗೆ ಬರುವಂಥದ್ದು, ಈ ಥರ ಏನಾದರೂ ಉಂಟಾ? ಮೂರ್ಛೆ ರೋಗದಲ್ಲಿ ಡೆಫಿನೆಟ್ಲಿ ಇದೆ. ಮೂರ್ಛೆ ರೋಗ ಜೀನ್ಸಿಗೆ ರಿಲೇಟೆಡ್ ಆಗಿರೋದ್ರಿಂದ ಬರೋ ಚಾನ್ಸಸ್ ಇರುತ್ತೆ. ಬಂದೇ ಬರುತ್ತೆ ಅಂತಲ್ಲ, ಬರೋ ಚಾನ್ಸಸ್ ಡೆಫಿನೆಟ್ಲಿ ಇರುತ್ತೆ. ಸೊ
ಸ್ವಲ್ಪ ಆ ವಿಷಯದಲ್ಲಿ ಅವರು ಇದಾಗಿರ್ಬೋದು, ಸ್ವಲ್ಪ ಇದು ಮಾಡ್ಕೊಂಡಿರಬೇಕು. ಫ್ಯಾಮಿಲಿ ಹಿಸ್ಟ್ರಿ ಅನ್ನೋದು ಡೆಫಿನೆಟ್ಲಿ ಮೂರ್ಛೆ ರೋಗದಲ್ಲಿ ರೋಲ್ ಪ್ಲೇ ಅಂದರೆ ಒಂದು ಪಾರ್ಟ್ ಪ್ಲೇ ಮಾಡುತ್ತೆ. ಇನ್ನು ಸ್ಟ್ರೋಕಲ್ಲಿ ಡೆಫಿನೆಟ್ಲಿ ಅವರಿಗೆ ಬಿ ಪಿ ಶುಗರು ಎಲ್ಲ ಇದ್ದರೆ ಅರ್ಲಿಯಾಗಿ ಅವ್ರಿಗೆ ಆಗಿದ್ರೆ ಇವರಿಗೂ ಅವೆಲ್ಲ ಬರುತ್ತೆ. ಮೂರ್ಛೆ ರೋಗದಷ್ಟು ಇದಲ್ಲ, ಕೆಲವು ಕಾಯಿಲೆಗಳು ಸ್ಟ್ರೋಕಲ್ಲೂ ಕೆಲವು ಕಾಯಿಲೆಗಳಿದೆ, ಅವು ಡೆಫಿನೆಟ್ಲಿ ಪಾರ್ಟ್ ಪ್ಲೇ ಮಾಡುತ್ತೆ. ಬಟ್ ಮೂರ್ಛೆ ರೋಗದಷ್ಟು ಸ್ಟ್ರೋಕಿಗೆ ಫ್ಯಾಮಿಲಿ ಹಿಸ್ಟ್ರಿ ಅನ್ನೋದು ಇದಲ್ಲ. ಡಾಕ್ಟರ್, ಈಗ ಮೂರ್ಛೆ ರೋಗದ ಬಗ್ಗೆ ನಾವು ಮಾತಾಡುವಾಗ ಅಕಸ್ಮಾತ್ ಈಗ ಒಬ್ರಿಗೆ ಮೂರ್ಛೆ ರೋಗ ಇದೆ, ಮದುವೆ ಆಗಿದೆ, ಮಗು ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ನಾವು ಅದನ್ನು ಕ್ಯೂರ್ ಮಾಡ್ಕೊಂಡ್ವಿ ಅಂತ ಅಂದ್ರೂ ಹುಟ್ಟೋ ಮಗುಗೆ ಅದು ಬರುವಂತಹ ಚಾನ್ಸಸ್ ಇದೆಯಾ? ಇದೆ, ಚಾನ್ಸಸ್ ಇರುತ್ತೆ. ಅದೇ ಎಗೇನ್ ನಾನು ಹೇಳಿದ್ನಲ್ಲ, ಈಗ ಫ್ಯಾಮಿಲಿ ಹಿಸ್ಟ್ರಿ ಜೀನ್ಸಲ್ಲಿ ಬಂದಿದ್ದು ಕೆಲವರಿಗೆ ಈಗ ಆ ಜೀನ್ಸ್ ಹೋಗಿದ್ರೆ ನಾವೇನು ಮಾಡೋಕ್ಕೆ ಬರಲ್ಲ. ಸೊ ಬರೋ ಚಾನ್ಸಸ್ ಇರುತ್ತೆ. ಬಟ್ ಹುಟ್ತಿದಂಗಲೇ ಬರುತ್ತೆ ಅಂತ ನಾವು ಹೇಳಕ್ಕೆ ಬರಲ್ಲ. ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬರ್ಬೋದು, ಬರೋ ಚಾನ್ಸಸ್ ಇರುತ್ತೆ, ಬರ್ದಲೇನೂ ಇರ್ಬೋದು, ನಾವು ಅದನ್ನು ಗ್ಯಾರಂಟಿ. ಬಟ್ ಡೆಫಿನೆಟ್ಲಿ ಇದ್ದರೆ ಚಾನ್ಸಸ್ ಇರುತ್ತೆ ಅವ್ರಿಗೆ. ಓಕೆ ಡಾಕ್ಟರ್, ಈಗ ಬೆನ್ನು ನೋವು ಅಂದಿದ ತಕ್ಷಣವೇ ಸಿ ಟಿ ಸ್ಕ್ಯಾನ್ ಮಾಡಿಸಿ ಅಂತ ಹೇಳ್ತಾರೆ. ಸೊ ಇದರಿಂದ ಸಿ ಟಿ ಸ್ಕ್ಯಾನ್ MRI ಮಾಡಿಸಿ ಅಂತ ಹೇಳ್ತಾರೆ. ಸೊ ಇದನ್ನು ಮಾಡಿಸೋದ್ರಿಂದ ಏನೆಲ್ಲ ಗೊತ್ತಾಗುತ್ತೆ? ಈಗ ಬೆನ್ನು ನೋವು ಅಂತಿದ್ದಂಗೆ ಎಲ್ಲರಿಗೂ ಸ್ಕ್ಯಾನ್ ಮಾಡಿಸ್ತೀವಿ ಅಂತ ಇಲ್ಲ. ತುಂಬ ಪೇಷಂಟ್ಸ್ಗೆ ನಮಗೆ ನೋಡಿದಾಗ ಗೊತ್ತಾಗುತ್ತೆ. ಮೆಡಿಸಿನ್ಸಲ್ಲಿ ಟ್ರಯಲ್ ಮಾಡಿ ನೋಡ್ತೀವಿ, ಸೊ ಕಡಿಮೆ ಆಗ್ತಾ ಇಲ್ಲ, ಅವ್ರಿಗೆ ತುಂಬ ಇದೆ, ಅಥವಾ ನಮಗೆ ನಾವು ಟೆಸ್ಟ್ ಎಕ್ಸಾಮಿನ್ ಮಾಡಿದಾಗ ಬೇರೆ ಏನೋ ಅನ್ನಿಸ್ದಾಗ ನಾವು ಯೂಶ್ವಲಿ MRI ಸ್ಕ್ಯಾನ್ ಜಾಸ್ತಿ ಮಾಡಿಸ್ತೀವಿ ಆ ಬೆನ್ನು ನೋವಿಗೆ. ಯೂಶ್ವಲಿ ಸ್ಪೈನಲ್ ಕಾರ್ಡ್ ನರ ಕಾಣುತ್ತೆ, ಅದರಲ್ಲಿ ಸಿ ಟಿ ಸ್ಕ್ಯಾನಲ್ಲಿ ಮೈನ್ಲಿ ಮೂಳೆ ಕಾಣುತ್ತೆ, ಮೂಳೆಯಲ್ಲಿ ಏನಾದ್ರು ತೊಂದರೆ ಇದ್ದರೆ. ಸೊ MRI ಸ್ಕ್ಯಾನ್ ಮಾಡಿಸಿದಾಗ ನರ ಎಷ್ಟು ಒತ್ಕೋತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಸ್ಪೈನಲ್ ಕಾರ್ಡ್ ಅಥವಾ ನರ, ಈ ಬೆನ್ನು ಮೂಳೆ ಇರುತ್ತೆ, ಮೂಳೆ ಮಧ್ಯದಲ್ಲಿ ಡಿಸ್ಕ್ ಅಂತ ಇರುತ್ತೆ. ಸೊ ಆ ಡಿಸ್ಕ್ ಮಧ್ಯದಲ್ಲಿ ಫಾರ್ ಎಕ್ಸಾಂಪಲ್ ಇದೆ, ನಮ್ಮ ಬೆನ್ನು ಮೂಳೆ ಇರುತ್ತೆ, ಮೂಳೆ ಇರುತ್ತೆ. ಸೊ ನಾವು ಫಾರ್ ಎಕ್ಸಾಂಪಲ್ ಏನಾದರೂ ಹಿಂಗೆ ಎತ್ತಿಕೊಂಡು, ಈಗ ಏನೋ ಒಂದು ಎತ್ತುತ್ತೀವಿ, ಭಾರ ಎತ್ತುತ್ತೀವಿ, ಏನೋ ಕೆಲಸ ಮಾಡ್ತೀವಿ. ಸೊ ಹಿಂಗೆ ಎತ್ಕೊಂಡಾಗ ಆ ವೆಯ್ಟ್ ಇಲ್ಲಿಂದ ಇಲ್ಲಿಗೆ ಸ್ಪೈನಲ್ ಕಾರ್ಡಿಗೆ ಹಿಂಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಹಿಂಗೆ ಟ್ರಾನ್ಸ್ಫರ್ ಆದಾಗ ಅದು ಮೇಲಿಂದ ಕೆಳಗೆ ಈ ಥರ ಮೂಳೆಗಳಿರುತ್ತೆ. ಇಲ್ಲಿ ಮೂಳೆ ಮಧ್ಯದಲ್ಲಿ ಡಿಸ್ಕ್ ಅಂತ ಒಂದು ಸಾಫ್ಟ್ ಆಗಿರೋದು ಕುಷನ್ ಥರ ಇರುತ್ತೆ, ಮೂಳೆ ಉಜ್ಕೋಬಾರ್ದು ಅಂತ ಈ ಥರ ಕುಷನ್ ಎಫೆಕ್ಟ್ ಇರುತ್ತೆ. ಸೊ ಆ್ಯಂಡ್ ಇದು ನಮ್ಮ ಸ್ಪೈನಲ್ ಕಾರ್ಡ್ ಬೇಸಿಕಲಿ. ಸೊ ಇದು ನಮ್ಮ ನರಗಳು, ಕೈಗೆ ಕಾಲಿಗೆ ಬರೋಂಥ ನರಗಳು. ಸೊ ಇಲ್ಲಿ ಏನೇ ತೊಂದರೆ ಇದ್ದರೂ ನಮಗೆ, ಈಗ ತುಂಬ ಜನಕ್ಕೆ ಕೆಲಸ ಮಾಡಿ ಅಥವಾ ವಯಸ್ಸಾಗಿ ಈ ಸ್ಪೈನಲ್ ಕಾರ್ಡ್, ಈ ಡಿಸ್ಕ್ ಅನ್ನೋದೇನಿದೆ ಅದು ಹೊರಗೆ ಬಂದು ನರನ ಒತ್ತುತ್ತಾ ಇರುತ್ತೆ, ಅಥವಾ ಈ ನರಕ್ಕೆ ಹೋಗೋ ಜಾಗ ಏನಿದೆ ಅಲ್ಲಿ ದುರ್ಮಾಂಸ ಬೆಳ್ಕೊಳ್ಳುತ್ತೆ, ವಯಸ್ಸಾಗಿ ಆಗಿ ಮೂಳೆ ದಪ್ಪ ಆಗಿ ನರ ಒತ್ಕೊಳ್ಳುತ್ತೆ. ಸೊ ಅದು ಎಷ್ಟು ಒತ್ಕೊಂಡಿದೆ, ಏನು ತೊಂದರೆ ಕೊಡ್ತಾ ಇದೆ ಅಂತ ನಮಗೆ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಸರ್, ಒಬ್ಬ ವ್ಯಕ್ತಿ ಬೆನ್ನು ಮೂಳೆ ಶಸ್ತ್ರಚಿಕಿತ್ಸೆ ಆದಮೇಲೆ ಎಷ್ಟು ದಿನ ಬೇಕಾಗಬಹುದು ಅದು ರಿಕವರಿ ಆಗೋದಕ್ಕೆ? ಈಗ ಬೆನ್ನು ಮೂಳೆ ಶಸ್ತ್ರಚಿಕಿತ್ಸೆಯಲ್ಲಿ ಅಂದರೆ ನಾವು ಫಸ್ಟು ಕಾರಣ ನೋಡಬೇಕಾಗತ್ತೆ. ಕೆಲವರಿಗೆ ಸಿಂಪಲ್ ಡಿಸ್ಕ್ ಇರುತ್ತೆ, ಕೆಲವರಿಗೆ ನರಕ್ಕೆ ನನಗೆ ಹೇಳ್ದಂಗೆ ಹೋಗ್ತಾ ಇರೋ ಜಾಗ ಸಣ್ಣದಾಗಿರುತ್ತೆ. ಸೊ ಸಿಂಪಲ್ ಆಗಿರೋ ಡಿಸ್ಕ್ ತೆಗೆದ್ರೆ ಅದಕ್ಕೆ ಯೂಶ್ವಲಿ ನಾವು ಆಪ್ರೇಷನಾಗಿ 2-3 ದಿನಕ್ಕೆ ನಡೆಸ್ತೀವಿ. ಡೆಫಿನೆಟ್ಲಿ ರೆಸ್ಟ್ ಅಂತಂದರೆ ಬೇಸಿಕ್ ಅವ್ರು ಏನು ಕೆಲಸ ಮಾಡ್ಕೋತಾರೆ ಅದನ್ನೆಲ್ಲ ಮಾಡ್ಕೊಳ್ಳೋಕೆ ಏನೂ ತೊಂದರೆ ಇರಲ್ಲ. ಮನೇಲಿ ಹೋಗಿ ಅವರೇ ವಾಶ್ರೂಮ್ಗೆ ಹೋಗ್ಬೋದು, ಓಡಾಡ್ಬೋದು, ಅದೆಲ್ಲ ನಡೀತಾ ಇರುತ್ತೆ. ಭಾರ ಎತ್ತೋದು, ಬಗ್ಗೋದು ಅದನ್ನು ಯೂಶ್ವಲಿ 1 ತಿಂಗಳು ಅವಾಯ್ಡ್ ಮಾಡಿಸ್ತೀವಿ, 1-1.5 ತಿಂಗಳು. ಇನ್ನು ಕೆಲವರಿಗೆ ತುಂಬ ಹೊತ್ಕೋತಾ ಇರುತ್ತೆ, ಅವರಿಗೆ ಕೆಲವು ಟೈಮ್ ಸ್ಕ್ರೂ ರಾಡೆಲ್ಲ ಹಾಕಿರ್ತೀವಿ, ಅವರಿಗೂ ಸಹ ನಾವು ಆಪ್ರೇಷನ್ ಆಗಿ 2-3 ದಿನಕ್ಕೆ ನಡೆಸ್ತೀವಿ. ಅವ್ರವ್ರ ಕೆಲಸ, ಬೇಸಿಕ್ ಕೆಲಸ ಅವ್ರು ಮಾಡ್ಕೋತಾ ಇರ್ತಾರೆ 1 ವಾರ 10 ದಿನಕ್ಕೆ. ಭಾರ ಎತ್ತೋದು, ಬಗ್ಗೋದು, ಆ ಥರ ಕೆಲಸಕ್ಕೆ ಅಗೇನ್ 1-1.5 ಮಂತ್ ಯೂಶ್ವಲಿ ರೆಸ್ಟ್ ಹೇಳ್ತೀವಿ. ಓಕೆ ಡಾಕ್ಟರ್, ಕೆಲವೊಂದು ಟೈಮ್ ಬೆನ್ನು ನೋವೆಲ್ಲ ಬಂದಾಗ ಆಯುರ್ವೇದ ಚಿಕಿತ್ಸೆ ಅಥವಾ ಆಯುರ್ವೇದಿಕಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋರು ಇರ್ತಾರೆ. ಸೊ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಇದು? ಆಯುರ್ವೇದ ಅಂದರೆ ಈಗ ನಾನು ಅಲೋಪತಿಕ್ ಪ್ರಾಕ್ಟೀಷನರ್, ಅಂದರೆ ನಾನು ಇಂಗ್ಲೀಷ್ ಮೆಡಿಸಿನ್ ಇದು ಮಾಡೋನು. ಆಯುರ್ವೇದದ ಬಗ್ಗೆ ನನಗೆ ಅಷ್ಟು ತಿಳುವಳಿಕೆ ಇಲ್ಲ. ಸೊ ಹಾಗಾಗಿ ನಾನು ಯಾವ ಥರ ಹೇಳೋದು ನನಗೆ ಅದ್ರ ಬಗ್ಗೆ ಸರಿಯಲ್ಲ ಅಂತ. ಡಾಕ್ಟರ್, ವಯಸ್ಸಾದಮೇಲೆ ಸಾಮಾನ್ಯವಾಗಿ ಬದಲಾಗುವಂತಹ ಲಕ್ಷಣಗಳು, ಈ ನರದಲ್ಲಾಗಿರಬಹುದು, ಮೂಳೆಲಾಗಿರಬಹುದು, ಲಕ್ಷಣಗಳು? ಈಗ ಆಗಲೇ ಹೇಳಿದ ಹಾಗೆ ತುಂಬ ಜನಕ್ಕೆ ವಯಸ್ಸಾದ ಮೇಲೆ ಬ್ರೈನ್ ಮೆದುಳು ವಿಷಯಕ್ಕೆ ಬಂದರೆ ನಮ್ಮ ಮೆದುಳು ಸಣ್ಣದಾಗ್ತಾ ಹೋಗುತ್ತೆ ವಯಸ್ಸಾದ ಮೇಲೆ. ಅದು ನಾರ್ಮಲ್ ಪ್ರೋಸೆಸ್, ಅದು ನಾರ್ಮಲ್ ಅಟ್ರೋಫಿ ಅಂತ ಹೇಳ್ತೀವಿ. ಅಂದರೆ ಈಗ ವಯಸ್ಸಿರೋರಿಗೂ ಕಡಿಮೆ ಆಗಿರೋರು ಕಂಪೇರ್ ಮಾಡಿದ್ರೆ
ಮೆದುಳು ಸ್ವಲ್ಪ ಸಣ್ಣದಾಗುತ್ತೆ. ಸೊ ಅದರಿಂದ ಏನಾದ್ರು ತೊಂದರೆನಾ ಅಂತಂದರೆ ಅದು ನಾರ್ಮಲ್ ಏಜಿಂಗ್ ಪ್ರೋಸೆಸ್, ಅದರಿಂದ ಏನೂ ಇದಿಲ್ಲ. ಅದು ಬಿಟ್ಟು ಅವರಿಗೆ ನೀವು ಆಗಲೇ ಕೇಳ್ತಾ ಇದ್ರಿ, ಇದು ಕೈ ನಡುಕ ಆಗುವಂಥದ್ದು ಅಥವಾ ಕೆಲವು ಮರವಿಗೆ ಬರೋವಂಥದ್ದು, ಅವೆಲ್ಲ ವಯಸ್ಸು ಸಹಜವಾಗಿ ಆಗುತ್ತೆ. ಎಲ್ಲರಿಗೂ ಆಗಬೇಕು ಅಂತಿಲ್ಲ, ಕೆಲವರಿಗೆ ಆಗುತ್ತೆ. ಇನ್ನು ಸ್ಪೈನ್ ವಿಷಯಕ್ಕೆ ಬಂದರೆ, ಈಗ ನಾನು ಹೇಳ್ದಂಗೆ ಮೂಳೆ ಸವಿತಾ ಹೋಗುತ್ತೆ ವಯಸ್ಸಾದಂಗೆ. ಈಗ ನಮ್ಮ ಶರೀರ ಅನ್ನೋದು ಒಂದು ಕಂಪೇರ್ ಈಗ ಒಂದು ಹೊಸ ಬೈಕ್ ತೊಗೋತೀರಾ, ಒಂದು 10 ವರ್ಷ ಆದಮೇಲೆ ಅಥವಾ ಒಂದು 5-6 ವರ್ಷ ಆದಮೇಲೆ ಅದರಲ್ಲಿ ಪಾರ್ಟ್ಸ್ ಚೇಂಜ್ ಆಗುತ್ತೆ, ಅದರಲ್ಲಿ ತುಂಬ ಪ್ರಾಬ್ಲಮ್ಸ್. ಅದೇ ಥರ ನಮ್ಮ ಬಾಡಿನೂ ಅಷ್ಟೇ, ನಾವು ಯೂಸ್ ಮಾಡ್ತಾ 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 ತುಂಬ ಚೇಂಜಸ್ ಆಗುತ್ತೆ. ಸೊ ಇಲ್ಲಿ ಸ್ಪೈನಲ್ ಕಾರ್ಡಲ್ಲಿ ಮೂಳೆ ಸವಿತ ಆಗೋದು, ಅದರಿಂದ ಸ್ವಲ್ಪ ದುರ್ಮಾಂಸ ಬೆಳ್ಕೊಳ್ಳೋದು, ನರ ಒತ್ಕೊಳ್ಳೋದು, ಈ ಡಿಸ್ಕ್ ಪ್ರಾಬ್ಲಮ್ಸು ಇವೆಲ್ಲ ಬರ್ತಾ ಹೋಗುತ್ತೆ. ಅವನ್ನೆಲ್ಲ ಕಡಿಮೆ ಮಾಡೋದು ಅಂತಂದರೆ ಯೂಶ್ವಲಿ ಯೋಗ, ಎಕ್ಸಸೈಸಸ್ಸು ಇವನ್ ಮಾಡ್ಕೋತಾ ಯೂಶ್ವಲಿ ಕಂಟ್ರೋಲ್ ಮಾಡ್ಕೊತಾ ಇರ್ಬೋದು. ಆ್ಯಂಡ್ ಒಳ್ಳೆ ಫುಡ್ ಹ್ಯಾಬಿಟ್ಸ್ ಇಟ್ಕೊಳ್ಳೋದ್ರಿಂದನೂ ಸ್ವಲ್ಪ ಇವೆಲ್ಲ ನಾವು ಮ್ಯಾನೇಜ್ ಮಾಡ್ಬೋದು ಅಷ್ಟೇ. ಓಕೆ, ಕೊನೆಯದಾಗಿ ಡಾಕ್ಟರ್, ಈ ಭಯ ಪಡೋರಿಗೆ ಏನು ಹೇಳ್ತೀರಾ? ಈ ನರರೋಗ ಏನಾದರೂ ಸಮಸ್ಯೆ, ಮೂರ್ಛೆ ರೋಗ ಬಂದರೆ, ಸ್ಟ್ರೋಕ್ ಬಂದರೆ ಅಥವಾ ಬೆನ್ನು ನೋವು ಬರ್ತಿದ್ದಂಗೆ ಕೆಲವೊಂದಿಷ್ಟು ಪೇಷಂಟ್ಸ್ ಇರ್ತಾರೆ, ಅವ್ರು ನಾವಿನ್ನೇನು ಹೋದ್ವಿ ಅಂತಲೇ ಆ ಥರನೇ ಫೀಲ್ ಮಾಡ್ಕೊಳ್ತಿರ್ತಾರೆ, ಮತ್ತು ಎದುರುಗಡೆ ಇದ್ದವರು ಹೆದರಿಸ್ತಿರ್ತಾರೆ. ಸೊ ಇಂಥವರಿಗೆ ಕೊನೆಯದಾಗಿ ಹೇಳೋದಾದ್ರೆ, ಈಗ ನ್ಯೂರೋ ಸೈನ್ಸಸ್ ಅನ್ನೋದು ತುಂಬ ಅಡ್ವಾನ್ಸ್ ಆಗಿದೆ. ಮುಂಚೆ ಕಂಪೇರ್ ಮಾಡಿದ್ರೆ ಈಗ ಕಂಪೇರ್ ಮಾಡಿದ್ರೆ ತುಂಬ ಚೇಂಜಸ್ ಆಗಿದೆ. ನಾನು ಹೇಳ್ದಂಗೆ ಈಗ ಸ್ಟ್ರೋಕ್ ಆದವರಿಗೆ ಸಣ್ಣ ಪುಟ್ಟ ಸ್ಟ್ರೋಕ್ ಕಂಪ್ಲೀಟ್ ರಿಕವರಿಗೆ ಆಗುತ್ತೆ ಯೂಶ್ವಲಿ. ದೊಡ್ಡ ಸ್ಟ್ರೋಕ್ ಆದರೂ ಅದರಲ್ಲಿ ನಾನು ಹೇಳಿದಾಗೆ ಆಗಲೇ ನ್ಯೂರೋ ರಿಹ್ಯಾಬಿಲಿಟೇಷನ್ ಅನ್ನೋದೇ ಒಂದು ಸಪ್ರೇಟ್ ತುಂಬ ಗ್ರೋತ್ ಆಗಿದೆ ಅದರಲ್ಲಿ. ಅದಕ್ಕೆ ರಿಲೇಟೆಡ್ ಅದು ತುಂಬ ಎಕ್ಸಸೈಸಸ್ಸು, ಫಿಸಿಯೋಥೆರಪಿ ಎಲ್ಲ ಥರ ಬರುತ್ತೆ. ತುಂಬ ಜನಕ್ಕೆ ಅರಿವು ಇರೋದಿಲ್ಲ. ಹಾಗಾಗಿ ಈಗ ಅಕ್ಕಪಕ್ಕದವರು ಮುಗೀತು ಅದು ಇದು ಅಂತ ಹೇಳ್ತಾ ಇರ್ತಾರೆ, ಬಟ್ ಆ ಥರ ಇಲ್ಲ, ತುಂಬ ಇದೆ. ಡಾಕ್ಟರ್ನ ಕನ್ಸಲ್ಟ್ ಮಾಡ್ದಲ್ಲಿ ನೀವೇ ಏನೋ ಅಂದ್ಕೊಂಡ್ರೆ ನಾವೇನು ಮಾಡೋಕ್ಕೆ ಬರಲ್ಲ. ಮೂರ್ಛೆ ರೋಗನೂ ಅಷ್ಟೇ, ಮೂರ್ಛೆ ರೋಗನೂ ಯೂಶ್ವಲಿ ಟ್ಯಾಬ್ಲೆಟ್ ತೊಗೋತಾ ಇದ್ದರೆ ಏನೂ ಆಗೋದಿಲ್ಲ, ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಆ್ಯಂಡ್ ಅಗೇನ್ ಬೆನ್ನು ಸಣ್ಣ ಪುಟ್ಟ ನೋವು ಅಥವಾ ಸಣ್ಣ ಪುಟ್ಟ ತೊಂದರೆನ ಎಕ್ಸಸೈಸಸ್ಸಲ್ಲಿ ಮ್ಯಾನೇಜ್ ಮಾಡ್ಕೋಬೋದು. ಅಥವಾ ಆಪ್ರೇಷನ್ನಿಗೆ ಬಂದರೂ ಸಹ ಆಪ್ರೇಷನ್ ಮಾಡಿಸ್ಕೋಬೋದು, ತುಂಬ ಸೇಫ್ ಇದೆ ಈಗೆಲ್ಲ. ಸೊ ಮಾಡಿಸ್ಕೊಂಡು ಆರಾಮಾಗಿರ್ಬೋದು. ಇಲ್ಲೂ ಸಹ ನಾವು ಆಲ್ರೆಡಿ ತುಂಬ ಆಪ್ರೇಷನ್ಸ್ ಮಾಡಿದ್ದೀವಿ, ತುಂಬ ಚೆನ್ನಾಗಿದ್ದಾರೆ ಪೇಷಂಟ್ಸು. ಸೊ ತುಂಬ ಭಯ ಪಡೋವಂಥದ್ದಿಲ್ಲ. ನೀವೇ ಭಯ ಪಟ್ಕೊಂಡು ಅಥವಾ ಯಾರೋ ಹೇಳಿದ್ದನ್ನು ಕೇಳ್ಕೊಂಡು ಇದು ಮಾಡೋದಕ್ಕಿಂತ ಡಾಕ್ಟರ್ ಹತ್ರ ಹೋಗಿ ಕೇಳಿ ತಿಳ್ಕೊಳ್ಳೋದು ಬೆಟರ್ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಡಾಕ್ಟರ್. ಇಷ್ಟೋ ತನಕ ನಮಗೆ ಟೈಮ್ ಕೊಟ್ಟು ನರರೋಗದ ಬಗ್ಗೆ ಆಗಿರಬಹುದು, ಬೆನ್ನು ಮೂಳೆ ಬಗ್ಗೆ ಆಗಿರಬಹುದು, ಇಷ್ಟೋ ತನಕ ಮಾಹಿತಿಯನ್ನು ಕೊಟ್ಟರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಇದಾಗಿತ್ತು ಇವತ್ತಿನ ವಿಶೇಷ. ಮುಂದಿನ ಐಸಿರಿ ಆರೋಗ್ಯದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.